ಹಲೋ ಫ್ರೆಂಡ್ಸ್, ಸ್ಪರ್ಧಾ ಅರಿವು ವಿಡಿಯೋಸ್ಗೆ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ಇತ್ತೀಚೆಗೆ ಪಿಸಿ ಹುದ್ದೆಗೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನಡೆದಂತ ಪರೀಕ್ಷೆಯಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳ ಬಗ್ಗೆ, ಅದರಲ್ಲೂ ಕೂಡ ಯಾರೆಲ್ಲ ನಮ್ಮ ಸ್ಪರ್ಧಾ ಅರಿವು ಮ್ಯಾಗಝೀನ್ ಅನ್ನ ಕೊಂಡು ಓದ್ತಾ ಇದ್ದೀರಾ, ನಮ್ಮ ಮ್ಯಾಗಝೀನಿನಿಂದ ನಿಮಗೆ ಎಷ್ಟು ಪ್ರಶ್ನೆಗಳನ್ನ ಸುಲಭವಾಗಿ ಉತ್ತರವನ್ನ ನೀಡೋದಕ್ಕೆ ಸಾಧ್ಯ ಆಗ್ತಿತ್ತು ಅನ್ನುವಂತ ಚರ್ಚೆಯನ್ನು ನಾವಿಲ್ಲಿ ಮಾಡಬಹುದಾಗಿದೆ. ಸಾಕಷ್ಟು ಪ್ರಶ್ನೆಗಳು ಮರುಕಳಿಸಿವೆ. ಯಾವತ್ತೂ ನಮ್ಮ ಸ್ಪರ್ಧಾ ಅರಿವು, ಕೇರ್ ಇಂಡಿಯಾ ಮ್ಯಾಗಝೀನ್ಸ್ಗಳು ನಿಮಗೆ ಡಿಸಪಾಯಿಂಟ್ ಮಾಡೇ ಇಲ್ಲ. ಈಗಲೂ ಕೂಡ ಈ ಒಂದು ಪ್ರಶ್ನೆಗಳ ಬೇಟೆ ಅನ್ನುವಂಥದ್ದು ಮುಂದುವರೆದಿದೆ. ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯನ್ನ ನೋಡಿರಬಹುದು, ನಬಾರ್ಡ್ ಪರೀಕ್ಷೆಯನ್ನ ನೀವು ನೋಡಿರಬಹುದು, ಅಥವಾ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ HK ಅಥವಾ RPC ನಡೆದಂತ 2 ಪರೀಕ್ಷೆಗಳಾಗಬಹುದು, ಅಥವಾ ಬೇರೆ ಇತ್ತೀಚೆಗೆ ನಡೆದಂತ PSI ಪರೀಕ್ಷೆ ಆಗಬಹುದು. ಹೀಗೆ ಯಾವುದೇ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಗಳನ್ನ ನೀವೀಗ ನೋಡ್ತಾ ಹೋದ್ರು ಕೂಡ ನಮ್ಮ ಮ್ಯಾಗಝೀನ್ ಅನ್ನ ನೀವು ಚಾಚೂ ತಪ್ಪದೆ ಓದಿದ್ದೀರಾ ಅಂತ ಅಂದ್ರೆ 100% ಕರೆಂಟ್ ಅಫೇರ್ಸ್ ಗಳ ಕವರೇಜ್ ಅನ್ನುವಂಥದ್ದು ನಮ್ಮ ಮ್ಯಾಗಝೀನ್ ನಿಂದ ಆಗಿದೆ. ಅದರೊಟ್ಟಿಗೆ ಸಾಕಷ್ಟು ಸ್ಟ್ಯಾಟಿಕ್ ಪೋರ್ಷನ್ ಕೂಡ ನಮ್ಮ ಒಂದು ಮ್ಯಾಗಝೀನ್ ನಿಂದ ನಿಮ್ಗೆ ಕವರ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸಾಕಷ್ಟು ಸ್ಟ್ಯಾಟಿಕ್ ಕ್ವೆಶನ್ಸ್ ಗಳನ್ನು ಕೂಡ ನಮ್ಮ ಮ್ಯಾಗಝೀನ್ ಅನ್ನ ಚಾಚೂ ತಪ್ಪದೆ ಓದಿ ರಿವಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಕೂಡ ಸುಲಭವಾಗಿ ನೀವು ಸ್ಟ್ಯಾಟಿಕ್ ಕ್ವೆಶನ್ಸ್ ಗಳನ್ನು ಕೂಡ ಅಟೆಂಡ್ ಮಾಡಿರ್ತೀರಾ, ಅದು ಸರಿಯಾಗಿ ಉತ್ತರಗಳನ್ನ ನೀಡಿರ್ತೀರಾ. ಸ್ಟ್ಯಾಟಿಕ್ ಕ್ವೆಶನ್ಸ್ ಗಳ ಜೊತೆಗೆ ಫ್ರೀ ಆಗಿ ಕಂಪೈಲೇಷನ್ಸ್ ಗಳನ್ನ ಪ್ರತಿ ತಿಂಗಳು ಕೂಡ ನಮ್ಮ ಸ್ಪರ್ಧಾ ಅರಿವು ನೀಡ್ತಾ ಇರೋದ್ರಿಂದಾಗಿ ನಿಮಗೆ ಆ ಕಂಪೈಲೇಷನ್ಸ್ ಗಳು ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರಬಹುದು, ಕಂಪ್ಯೂಟರ್ ಸೈನ್ಸ್ ನ ಬಗ್ಗೆ ನೀಡಿರ್ತಕ್ಕಂಥ ಮೆಟೀರಿಯಲ್ ಆಗಬಹುದು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಗಳ ಬಗ್ಗೆ ಇರುವಂತ ಮೆಟೀರಿಯಲ್ ಆಗಬಹುದು, ಈ ರೀತಿಯ ಮೆಟೀರಿಯಲ್ಸ್ ಗಳು ಆಯಾ ಪ್ರಶ್ನೆ ಪತ್ರಿಕೆಗಳಿಗೆ ನಿಮ್ಗೆ ಸುಲಭವಾಗಿ ಅಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡೋದಕ್ಕೆ ಸಾಧ್ಯವಾಗುವಂತ ಮೆಟೀರಿಯಲ್ ಅನ್ನ ಕೂಡ ನಮ್ಮ ಒಂದು ಶ್ರೇಷ್ಠವಾಗಿ ಇರ್ತಕ್ಕಂಥ ತಂಡ ಅನ್ನುವಂಥದ್ದು ನಿಮ್ಗೆ ನೀಡಿರ್ತಕ್ಕಂಥದ್ದು. ಬನ್ನಿ ಹಾಗಾದ್ರೆ ಪಿಸಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಂತ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಜಾನ್ವರಿಯಿಂದ ಸೆಪ್ಟೆಂಬರ್ನವರೆಗೂ 2023 ಸಾಲಿನ ಮಂತ್ಲಿ ಎಡಿಷನ್ಸ್ಗಳು ಸ್ಪರ್ಧಾ ಅರಿವು ಅಥವಾ ಕೇರ್ ಇಂಡಿಯಾ ಮ್ಯಾಗಝೀನ್ದು ಲಭ್ಯವಿಲ್ಲದ ಕಾರಣದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಈ ಎಡಿಷನ್ಸ್ ಗಳ ಅವಶ್ಯಕತೆ ಇದೆ ಓದ್ಲಿಕ್ಕೆ ಅಂತ ಕೇಳಿದ್ರಿಂದ ಒಂದು ಸ್ಪೆಷಲ್ ಎಡಿಷನ್ ಅನ್ನ, ಇವೆಲ್ಲದರ ಕಂಪೈಲೇಷನ್ ಅನ್ನ ತರೋ ಮುಖಾಂತರ ಜಾನ್ವರಿಯಲ್ಲಿ ನಿಮ್ಗೆ ಕಳೆದ ತಿಂಗಳಿನಲ್ಲಿ ಇದರ ಮೆಟೀರಿಯಲ್ ಅನ್ನ ನೀಡಲಾಗಿತ್ತು, ಈ ಮ್ಯಾಗಝೀನ್ ಅನ್ನ ಬಿಡುಗಡೆ ಮಾಡಲಾಗಿತ್ತು. ಈ ಒಂದು ಮ್ಯಾಗಝೀನ್ ಅಲ್ಲಿ ಕಂಪೈಲೇಷನ್ ಇಂದ ಬಂದಿರತಕ್ಕಂತ ಪ್ರಶ್ನೆಗಳನ್ನ ನೋಡೋದಾದ್ರೆ, ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳನ್ನ ಕ್ರಮವಾಗಿ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಈಗ ಒಂದು ಫ್ರೀ ಆಗಿ ನೀವು ಹೊರಗಡೆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ನೋಡಿದಾಗ ಪ್ರಶ್ನೆ ನಿಮಗೆ ಸುಲಭವಾಗಿ ಕಂಡ್ರೂ ಕೂಡ ಪ್ರಶ್ನೆ ಪತ್ರಿಕೆಯನ್ನ ನೀವು ಪರೀಕ್ಷಾ ಕೊಠಡಿಯೊಳಗೆ ಕೂತು ಆ ಒಂದು ಟೆನ್ಷನ್ ನಡುವೆ ನೋಡುವಾಗ ಇದು ನಿಮ್ಗೆ ಕನ್ಫ್ಯೂಸ್ ಆಗುವಂತದ್ದು ಹೌದು. ಆದ್ರೂ ಕೂಡ ನಮ್ಮ ಮ್ಯಾಗಝೀನ್ ನಲ್ಲಿ ನಿಮ್ಗೆ ಒಂದೆಡೆಯಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ಕವರ್ ಮಾಡೋದ್ರಿಂದ ಮ್ಯಾಗಝೀನ್ ಅನ್ನ ಓದಿ ಯಾರು ರಿವೈಸ್ ಮಾಡಿರ್ತೀರಾ ಅವರಿಗೆ ಈ ಪ್ರಶ್ನೆಗಳು ಸರಿಯಾಗಿ ನಿಮ್ಗೆ ಉತ್ತರ ಅನ್ನುವಂಥದ್ದು ಹೊಳೆದಿರುತ್ತೆ. ಇದಕ್ಕೆ ಆಪ್ಷನ್ 1 ವಿಕ್ರಮ್ ಮತ್ತು ಪ್ರಜ್ಞಾನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತಿತ್ತು. ಇನ್ನ BS3, BS4 ಅಥವಾ BS2 ಆಗ್ಬಹುದು, BS6 ಅನ್ನುವಂಥದ್ದು ಏನು ಅಂತ ಹೇಳಿ ಈ ಸ್ಟೇಜಸ್ ಗಳನ್ನ ಕುರಿತಂತೆ ಕೇಳಿದ್ದಾರೆ. ಭಾರತ್ ಸ್ಟೇಜ್ 2, ಭಾರತ್ ಸ್ಟೇಜ್ 3, ಭಾರತ್ ಸ್ಟೇಜ್ 4, ಹಾಗೆ ನಾವು 5 ಅನ್ನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ, ಡೈರೆಕ್ಟ್ ಆಗಿ ಭಾರತ್ ಸ್ಟೇಜ್ 6 ಅನ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಭಾರತ್ ಸ್ಟೇಜ್ BS2, 3 ಅನ್ನುವಂಥದ್ದು ಇವೆಲ್ಲವೂ ಕೂಡ ಭಾರತ್ ಸ್ಟೇಜ್ 2, 3, 4 ಅಂಡ್ 6 ಅನ್ನುವಂಥವು ಹೊರಸೂಸುವಿಕೆಯ ಮಾನದಂಡಗಳು ಅಥವಾ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಗಳಾಗಿರುತ್ತೆ. ಸದ್ಯಕ್ಕೆ ನಾವು BS6 ಅನ್ನ ಫಾಲೋ ಮಾಡ್ತಿದ್ದೇವೆ. ಇದ್ರ ಬಗ್ಗೆ ಕೂಡ ನೀವು ನಮ್ಮ ಮ್ಯಾಗಝೀನಿನ ಕಂಪೈಲೇಷನಿನ ಒಂದು ಪುಸ್ತಕವನ್ನು ಓದಿದ್ರೆ ಎಷ್ಟೆಲ್ಲ ಪ್ರಶ್ನೆಗಳು ನಿಮ್ಗೆ ಇದೊಂದೇ ಪರೀಕ್ಷೆಯಲ್ಲಿ ನೀವು ಅಟೆಂಡ್ ಮಾಡಬಹುದಾಗಿತ್ತು ಅನ್ನೋದನ್ನ ಇಲ್ಲಿ ನಾವು ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನ ನಿಯಂತ್ರಿಸುತ್ತದೆ ಅಂತ ಹೇಳಿ ಕೇಳಿದ್ದೇವೆ. ಅಂದ್ರೆ ಇನ್ಶೂರೆನ್ಸ್ ಕ್ಷೇತ್ರ ಅನ್ನುವಂಥದ್ದು, ಇನ್ಶೂರೆನ್ಸ್ ಸೆಕ್ಟರ್ ಅನ್ನುವಂಥದ್ದು ಏನಿದೆ ಅದನ್ನ ಭಾರತದಲ್ಲಿ ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ನೇರವಾದ ಪ್ರಶ್ನೆ. ಇದು ಸ್ಟ್ಯಾಟಿಕ್ ಪೋರ್ಷನ್ ಆದ್ರೂ ಕೂಡ ಇದು ಕೂಡ ನಮ್ಮಲ್ಲಿ ಕವರ್ ಆಗಿದೆ. ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, IRDAI ಅನ್ನುವಂಥದ್ದು ಈ ಒಂದು ಇನ್ಶೂರೆನ್ಸ್ ಸೆಕ್ಟರ್ ಅನ್ನ ಭಾರತದಲ್ಲಿ ಇದು ರೆಗ್ಯುಲೇಟ್ ಮಾಡುವಂತ ಒಂದು ಸಂಸ್ಥೆ ಆಗಿರುತ್ತೆ. ಇದು ಸ್ಟ್ಯಾಟಿಕ್ ಪೋರ್ಷನ್ ಆದ್ರೂ ಕೂಡ ನಮ್ಮ ಮ್ಯಾಗಝೀನ್ ನಲ್ಲಿ ಇದರ ಕವರೇಜ್ ಅನ್ನು ನೀವಿಲ್ಲಿ ಕಾಣಬಹುದಾಗಿರುತ್ತೆ. ಇನ್ನು ಸೆಬಿ ಅನ್ನುವಂಥದ್ದು ಶೇರ್ ಮಾರುಕಟ್ಟೆಯ ಕುರಿತಂತೆ ಈ ಒಂದು ಕ್ಷೇತ್ರವನ್ನ ನಿಯಂತ್ರಿಸುತ್ತೆ ಅನ್ನುವಂಥದ್ದಾಗಬಹುದು. ಹೀಗೆ ಬೇರೆ ಬೇರೆ ಒಂದೊಂದು ಕ್ಷೇತ್ರಕ್ಕೂ ಕೂಡ, ಇನ್ನ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಆಗಿರ್ಬಹುದು, ಹೀಗೆ ಪ್ರತಿಯೊಂದು ಅಟಾನಮಸ್ ಬಾಡೀಸ್ ಆಗಬಹುದು, ಸ್ಟ್ಯಾಟ್ಯುಟರಿ ಬಾಡೀಸ್ ಆಗಬಹುದು, ಇಂಡಿಪೆಂಡೆಂಟ್ ಬಾಡೀಸ್ ಆಗಬಹುದು, ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಬಹುದು, ಈ ಎಲ್ಲ ಬಾಡೀಸ್ ಗಳ ಬಗ್ಗೆ ಕೂಡ ನಮ್ಮ ಮ್ಯಾಗಝೀನ್ಸ್ ಗಳಲ್ಲಿ ಎಲ್ಲಿಯೇ ಆದ್ರೂ ಕೂಡ ಚರ್ಚೆ ಆದ್ರೆ ಸ್ಟ್ಯಾಟಿಕ್ ಪೋರ್ಷನ್ ಅನ್ನು ಕೂಡ ನಾವು ನಿಯೋ ಫಾರ್ಮ್ ನ ರೂಪದಲ್ಲಿ ಕವರ್ ಮಾಡಿರ್ತೇವೆ. ಹಾಗಾಗಿ ನಿಮಗೆ ಈ ಒಂದು ಸ್ಟ್ಯಾಟಿಕ್ ಪೋರ್ಷನ್ ಕೂಡ ಜೊತೆಗೆ ಕವರ್ ಆಗೋದ್ರಿಂದ
ಸಿಗೋದ್ರಿಂದ, ಬ್ಯಾಕ್ ಗ್ರೌಂಡ್ ಕೂಡ ಸಿಗೋದ್ರಿಂದಾಗಿ ಈ ರೀತಿಯ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರಗಳನ್ನು ನೀಡೋದಕ್ಕೆ ನಮ್ಮ ಮ್ಯಾಗಝೀನಿನ ಸಹಾಯದಿಂದ ನಿಮ್ಗೆ ಸಾಧ್ಯ ಆಗತ್ತೆ. ಇನ್ನ ಮುಂದಿನ ಪ್ರಶ್ನೆ, ಥಲಸೆಮಿಯಾ ಎಂಬ ಆನುವಂಶಿಕ ಕಾಯಿಲೆ, ಥಲಸೆಮಿಯಾ ಅನ್ನುವಂತ ಒಂದು ಹೆರಿಡಿಟರಿ ಡಿಸೀಸ್ ಅನ್ನುವಂಥದ್ದು ಯಾವುದರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಕೇಳಿದರೆ, ರಕ್ತ ಅಥವಾ ಬ್ಲಡ್ ನ ಮೇಲೆ ಇದು ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಥಲಸೆಮಿಯಾ ಬಾಲ ಸೇವಾ ಯೋಜನೆ ಬಂದಂತ ಸಂದರ್ಭದಲ್ಲಿ ಥಲಸೆಮಿಯಾ ಅನ್ನೋದು ದೀರ್ಘಕಾಲದ ಒಂದು ರಕ್ತದ ಕಾಯಿಲೆ ಆಗಿದೆ ಅನ್ನುವಂತ ಕಂಟೆಂಟ್ ಅನ್ನ ನಮ್ಮ ಮ್ಯಾಗಝೀನ್ ಅಲ್ಲಿ ನೀವು ನೋಡಬಹುದಾಗಿತ್ತು. ಇನ್ನ ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನ ಹೊಂದಿಲ್ಲ ಅನ್ನುವಂಥದ್ದು, ಅಂದ್ರೆ ಜಿಐ ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ, ರಿಜಿಸ್ಟರ್ಡ್ ಜಿಐ ಟ್ಯಾಗ್ ಅನ್ನ ಈ ಕೆಳಗಿನ ಯಾವುದು ಹೊಂದಿಲ್ಲ ಅಂತ ಹೇಳಿ ಇಲ್ಲಿ 4 ಅಂಶಗಳನ್ನ ನೀಡಿದ್ದಾರೆ. ಈ 4ರಲ್ಲಿ ಯಾವುದಕ್ಕೆ ಜಿಐ ಟ್ಯಾಗ್ ಇಲ್ಲ ಅನ್ನುವಂಥದ್ದನ್ನ ನಾವು ಗುರುತಿಸಬೇಕಾಗತ್ತೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಮತ್ತಷ್ಟು ಅಂಶಗಳು ಜಿಐ ಟ್ಯಾಗ್ ಅನ್ನ ಪಡೆದು ಕರ್ನಾಟಕ ಅತಿ ಹೆಚ್ಚು ಜಿಐ ಟ್ಯಾಗ್ ಗಳನ್ನ ಹೊಂದಿರತಕ್ಕಂಥದ್ದು. ಇಲ್ಲಿ ಜಿಐ ಟ್ಯಾಗ್ ಅನ್ನ ಯಾವುದು ಪಡೆದಿಲ್ಲ ಅಂತ ಅಂದಾಗ ನೀವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು ಕರ್ನಾಟಕದಲ್ಲಿ ಯಾವುದೆಲ್ಲ ಅಂಶಗಳಿಗೆ ಜಿಐ ಟ್ಯಾಗ್ ಅನ್ನುವಂಥದ್ದು ದೊರೆತಿದೆ ಅನ್ನೋದು. ಯಾಕೆಂದ್ರೆ ಇದೇ ಪ್ರಶ್ನೆ ಅನ್ನುವಂಥದ್ದು ಇಲ್ಲಿ ಇವುಗಳನ್ನ ನೀಡಿದ್ದಾರೆ, ಆದ್ರೆ ಬೇರೆ ಅಂಶಗಳನ್ನ ನೀಡಿಯೂ ಕೂಡ ನಿಮ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಮತ್ತೆ ಇದು ಮರುಕಳಿಸ್ತಾ ಇರುತ್ತೆ. ಈ ರೀತಿ ಒಮ್ಮೆ ಪ್ರಶ್ನೆ ಬಂದಿದೆ ಅಂದಾಗ ನೀವು ಮುಂದಿನ ಪರೀಕ್ಷೆಯಲ್ಲಿ ಓದುವಂತ ಸಂದರ್ಭದಲ್ಲಿ ಈ ಎಲ್ಲ ಜಿಐ ಟ್ಯಾಗ್ ಗಳ ಲಿಸ್ಟ್ ಅನ್ನ ಒಮ್ಮೆ ನೋಡಬೇಕು, ಅವುಗಳನ್ನ ಮನನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಜಿಐ ಟ್ಯಾಗ್ಸ್ ಗಳು ಯಾವ್ದೆಲ್ಲ ಬರುತ್ತೆ ಅವೆಲ್ಲದರ ಒಂದು ಪಟ್ಟಿಯನ್ನ ನಿಮ್ಗೆ ಒಂದ್ ಕಡೆಯಲ್ಲಿ ನೀಡಿರ್ತಕ್ಕಂಥದ್ದು. ಎಕ್ಸಾಮ್ಗೆ ಹೋಗೋದಕ್ ಮುಂಚೆ ಒಮ್ಮೆ ನೀವು ಇವುಗಳನ್ನ ರಿವೈಸ್ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲೂ ಕೂಡ ಈ ರೀತಿಯ ಪ್ರಶ್ನೆಗಳು ಮರುಕಳಿಸ್ತಾ ಇರುತ್ತೆ. ಕಳೆದ ಬಾರಿಯ ಕೆಎಎಸ್ ಪರೀಕ್ಷೆಯಲ್ಲೂ ಕೂಡ ಪ್ರಿಲಿಮ್ಸ್ ನಲ್ಲಿ ಈ ರೀತಿಯ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಈ ರೀತಿ ಈ ಕೆಳಗೆ ನೀಡಿರ್ತಕ್ಕಂಥದ್ರಲ್ಲಿ ಯಾವುದು ಜಿಐ ಟ್ಯಾಗ್ ಅನ್ನ ಹೊಂದಿಲ್ಲ ಅಂತ ಅಂದ್ರೆ ಇಲ್ಲಿರ್ತಕ್ಕಂಥ 3ಕ್ಕೂ ಕೂಡ ಜಿಐ ಟ್ಯಾಗ್ ಅನ್ನುವಂಥದ್ದು ಇದೆ. ಚನ್ನಪಟ್ಟಣದ ಅಟಿಗೆ ಮತ್ತು ಬೊಂಬೆಗಳಿಗೂ ಕೂಡ ಜಿಐ ಟ್ಯಾಗ್ ಇದೆ. ಮೊಣಕಾಲ್ಮೂರ್ನಲ್ಲಿ ಸಿಗುವಂತ ಸೀರೆಗಳಿಗೂ ಕೂಡ ಜಿಐ ಟ್ಯಾಗ್ ಅನ್ನುವಂಥದ್ದಿದೆ. ಕರ್ನಾಟಕದ ಕಂಚಿನ ಸಾಮಾನುಗಳು ಬ್ರಾನ್ಸ್ ವೇರ್ಗೂ ಕೂಡ ಜಿಐ ಟ್ಯಾಗ್ ಇರುವಂತದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲವೂ ಜಿಐ ಟ್ಯಾಗ್ ಅನ್ನ ಹೊಂದಿರೋದ್ರಿಂದ ಇವುಗಳಲ್ಲಿ ಯಾವುದೂ ಅಲ್ಲ ಅನ್ನುವಂತ 4ನೇ ಆಪ್ಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಸರಿಯಾದುದನ್ನ ಆರಿಸಿ ಅಂತ ಹೇಳಿ ಇಲ್ಲಿ ಜನವರಿ 12 ಅನ್ನೋದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಹೇಳಿ, 15 ರಾಷ್ಟ್ರೀಯ ಯುವ ದಿನ, ಜನವರಿ 24 ಸೇನಾ ದಿನ, 30 ಹುತಾತ್ಮರ ದಿನ ಅಂತ ಹೇಳಿ ಒಂದೊಂದು ದಿನವನ್ನ ನೀಡಿ ಆ ದಿನದ ಪ್ರಾಮುಖ್ಯತೆಯನ್ನ ಎದುರಿಗೆ ಮ್ಯಾಚ್ ಮಾಡಿದ್ದಾರೆ. ಆದ್ರೆ 3 ಆಪ್ಷನ್ ಅನ್ನ ಇಲ್ಲಿ ತಪ್ಪಾಗಿ ಮ್ಯಾಚ್ ಮಾಡಿದ್ದಾರೆ. ಸರಿಯಾಗಿರ್ತಕ್ಕಂಥ ದಿನ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ನೀವು ಜನವರಿ ತಿಂಗಳಲ್ಲಿ ಬರುವಂತ ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳ ಪಟ್ಟಿಯನ್ನ ಇಲ್ಲಿ ನಮ್ಮ ಮ್ಯಾಗಝೀನ್ ಅಲ್ಲಿ ಒಂದೆಡೆ ನೀಡಿರ್ತಕ್ಕಂಥದ್ದನ್ನ ನೋಡಬಹುದು. ಈ ಒಂದು ಪಟ್ಟಿಯನ್ನ ನೀವು ಓದಿದ್ರೆ ಸಾಕಾಗ್ತಿತ್ತು, ಈ ಒಂದು ಪ್ರಶ್ನೆಯನ್ನ ಸರಿಯಾಗಿ ಉತ್ತರವನ್ನ ನೀಡಬಹುದಾಗಿತ್ತು. ಜನವರಿ 12 ನಮ್ಗೆಲ್ಲ ಗೊತ್ತೇ ಇದೆ, ರಾಷ್ಟ್ರೀಯ ಯುವ ದಿನವನ್ನ, ಸ್ವಾಮಿ ವಿವೇಕಾನಂದರ ಬರ್ತ್ ಆನಿವರ್ಸರಿಯನ್ನ ಅವತ್ತು ನಾವು ಆಚರಿಸುವಂತದ್ದಾಗಬಹುದು. ಇನ್ನ ಜನವರಿ 30 ಹುತಾತ್ಮರ ದಿನ ಅಂತ ಹೇಳಿ ಗಾಂಧೀಜಿಯವರನ್ನ ಭಾರತ ಕಳ್ಕೊಂಡಂತ ದಿನ. ಹಾಗಾಗಿ ಅಂದು ನಾವು ಹುತಾತ್ಮರ ದಿನವನ್ನ ಆಚರಿಸ್ತೇವೆ. ಇನ್ನು ನೀವೆಲ್ಲರೂ ಈ ಒಂದು ಚರ್ಚೆಯಿಂದನೂ ಕೂಡ ಒಂದಷ್ಟು ಅಂಶಗಳನ್ನ ಪಡ್ಕೋತಿದ್ದೀರಾ ಅಂತಂದ್ರೆ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಯಾವತ್ತು ಆಚರಿಸ್ತೇವೆ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶ ಅಲ್ಲ ಅಂತ ಹೇಳಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ಈ ಕೆಳಗಿನ ಯಾವ ಇಂಡಿಕೇಟರ್ ಬರಲ್ಲ HDI ಅಲ್ಲಿ ಅಂತ ಹೇಳಿ ಕೇಳ್ತಾರೆ. 3 ಮುಖ್ಯವಾದ ಇಂಡಿಕೇಟರ್ಸ್ ಗಳನ್ನ ನಾವು ಕಾಣಬಹುದು. ಒಂದು ಆರೋಗ್ಯ, ಶಿಕ್ಷಣ ಮತ್ತು ಜೀವನದ ಗುಣಮಟ್ಟವನ್ನ ನಾವು ಕಾಣ್ತೇವೆ. ಹಾಗಾಗಿ ಸ್ವಸ್ಥ ಜೀವನ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಮತ್ತು ಜೀವನ ಮಟ್ಟ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ 3ಅನ್ನು ಕೂಡ ನಾವು HDI ನಲ್ಲಿ ಕಾಣಬಹುದು. ಆದ್ರೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅನ್ನುವಂಥದ್ದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಿನ ಒಂದು ಇಂಪಾರ್ಟೆಂಟ್ ಆದಂತ ಕಾಂಪೊನೆಂಟ್ ಅಥವಾ ಇಂಡಿಕೇಟರ್ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಆಪ್ಷನ್ ಡಿ ಅನ್ನ ಸರಿಯಾದ ಉತ್ತರ ಅಂತ ಗುರುತಿಸಬಹುದು. ಇದನ್ನ ಕೂಡ ನೀವು ಪ್ರಚಲಿತ ಘಟನೆಗಳ ಅಡಿಯಲ್ಲಿ ಒಂದಷ್ಟು ಅಂಶಗಳನ್ನ ಚರ್ಚೆ ಮಾಡುವಾಗ HDI ನ ಬಗ್ಗೆ ಚರ್ಚೆ ಮಾಡಿ ಈ ಒಂದು ವಿಚಾರವನ್ನ ನಮ್ಮ ಮ್ಯಾಗಝೀನ್ ಅಲ್ಲಿ ಕಾಣಬಹುದಾಗಿತ್ತು. ಮುಂದಿನ ಪ್ರಶ್ನೆಯಲ್ಲಿ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದಂಥವ್ರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದರೆ, ಇದು ಸುಲಭವೇ ಆದ್ರೂ ಕೂಡ ಇದರ ರಿವಿಷನ್ಸ್ ಗಳು ನಿಮ್ಗೆ ಬೇಕಾಗೇ ಆಗುತ್ತೆ ಪರೀಕ್ಷೆಗೆ ಹೋಗೋದಕ್ಕೆ ಮುನ್ನ. ಇದನ್ನ ಕೂಡ ನಮ್ಮ ಮ್ಯಾಗಝೀನ್ ಅಲ್ಲಿ ನೀವು ಕಾಣಬಹುದಾಗುತ್ತೆ. ಈ ಒಂದು ಕಂಟೆಂಟ್ ಅನ್ನ ಕೂಡ ನಾವು ನೀಡಿರ್ತಕ್ಕಂಥದ್ದು. ಸಂವಿಧಾನ ರಚನಾ ಸಮಿತಿಯ ಕಾಯಂ ಅಧ್ಯಕ್ಷರಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿದ್ರು. ಅದು ಯಾವಾಗ ಭೇಟಿಯಾಗಿತ್ತು, ಕಡೆದಾಗಿ ಯಾವಾಗ ಭೇಟಿಯಾಯಿತು, ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರಿದ್ರು. ಇವೆಲ್ಲವನ್ನ ಮ್ಯಾಗಝೀನ್ ಅಲ್ಲಿ ಸ್ಟಾಟಿಕ್ ಪೋರ್ಷನ್ ಕವರೇಜ್ ಅನ್ನ ನೀವು ಕಾಣಬಹುದಾಗತ್ತೆ.
ಮುಂದಿನ ಪ್ರಶ್ನೆಯಾಗಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನ ಯಾವಾಗ ಪಡೀತು ಅಂತ ಹೇಳಿ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಆಗುತ್ತೆ ಜುಲೈ 1947 ಅನ್ನುವಂಥದ್ದು. ಇದನ್ನ ಕೂಡ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ಕವರ್ ಮಾಡಿದೆ. ಹಾಗೆ ಸಾಕಷ್ಟು ಇಂಪಾರ್ಟೆಂಟ್ ಡೇಟ್ಸ್ ಗಳ ಕವರೇಜ್ ಅನ್ನುವಂಥದ್ದು ಮ್ಯಾಗಝಿನ್ ನಲ್ಲಿ ಕಳೆದ ತಿಂಗಳು ವಿಶೇಷವಾಗಿ ದೊರಕಿದೆ. ಯಾಕೆ ಅಂತ ಅಂದ್ರೆ ಗಣರಾಜ್ಯೋತ್ಸವವನ್ನ ಆಚರಿಸಿದಿವೆ, ಸಂವಿಧಾನದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಮ್ಯಾಗಝಿನ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಡೀಟೈಲ್ ಆದಂತ ಸ್ಟಾಟಿಕ್ ಕಂಟೆಂಟ್ ಅನ್ನ ಕೂಡ ನೀಡಿರ್ತಕ್ಕಂಥದ್ದು. ಕ್ಯಾಬಿನೆಟ್ ಆಯೋಗ ಅನ್ನೋದು ಮಾರ್ಚ್ 1946ರ 4ನೇ ತಾರೀಕು ಭಾರತಕ್ಕೆ ಇದನ್ನ ಕಳಿಸಲಾಗುತ್ತೆ. 3 ಜನ ಸದಸ್ಯರಿದ್ರು. ಲಾರ್ಡ್ ಪೆತಿಕ್ ಅವರಾಗಬಹುದು ಮತ್ತು ಕ್ರಿಪ್ಸ್ ಅವರಾಗಬಹುದು, ಅಲೆಕ್ಸಾಂಡರ್ ಅವರಾಗಿರ್ಬಹುದು, ಇವರೆಲ್ಲರೂ ಇದರ ಸದಸ್ಯರಾಗಿದ್ರು ಅನ್ನುವಂಥದ್ದು. ಕರಡು ರಚನಾ ಸಮಿತಿ ಅದರ ಒಂದು ಅಧ್ಯಕ್ಷತೆಯನ್ನ ಅಂಬೇಡ್ಕರ್ ಅವರು ವಹಿಸ್ಕೊಳ್ತಾರೆ. 47ರ 8ನೇ ತಿಂಗಳಿನಲ್ಲಿ 29ನೇ ತಾರೀಕು ಇದು ರಚನೆ ಕೂಡ ಆಗತ್ತೆ ಅನ್ನುವಂಥದ್ದು. ಜಾನ್ವರಿ 24, 1950ರಲ್ಲಿ ಎಲ್ಲಾ ಸದಸ್ಯರು ಕೂಡ ಮತ್ತೆ ಒಂದು ಸಭೆಯನ್ನ ಸೇರಿ 284 ಜನರು ಸಹಿಯನ್ನ ಹಾಕ್ತಾರೆ ಕೂಡ. ಇದು ಎಷ್ಟು ಜನ ಸಹಿ ಹಾಕಿದ್ರು ಅನ್ನುವಂಥದ್ದು ಕೂಡ ನಿಮ್ಗೆ ಪ್ರಶ್ನೆ ಆಗ್ಬಹುದು. ಈ ರೀತಿ ಹಲವಾರು ಡೇಟ್ಸ್ ಗಳಾಗಬಹುದು. ಈ ರಾವಿ ನದಿಯ ದಡದ ಮೇಲೆ ಅನ್ನುವಂಥದ್ದು, ಈ ಎಲ್ಲ ಫ್ಯಾಕ್ಟ್ಸ್ ಗಳನ್ನ ಕೂಡ ನಮ್ಮ ಮ್ಯಾಗಝಿನ್ ಕವರ್ ಮಾಡಿರುತ್ತೆ. ಗಮನವಿಟ್ಟು ಇವೆಲ್ಲವನ್ನ ಓದ್ಕೊಳ್ಬೇಕು, ಮತ್ತೆ ಮತ್ತೆ ನೀವು ರಿವಿಷನ್ ಮಾಡಬೇಕು. ಮತ್ತೆ ಈ ರೀತಿ ನೀವು ಮಾಡಿದಾಗ ನಮ್ಮ ಮ್ಯಾಗಝೀನಿನ ಹೆಚ್ಚು ಎಫೆಕ್ಟ್ ಅನ್ನುವಂಥದ್ದು ನಿಮ್ಗೆ ಪರೀಕ್ಷೆಗಳಲ್ಲಿ ಗೊತ್ತಾಗುತ್ತೆ. ಎಷ್ಟು ಉಪಯೋಗ ಆಗ್ತಾ ಇದೆ ಅನ್ನುವಂತ, ಅಂದ್ರೆ ನೀವೇನ್ ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಟೈಮ್, ಅದಕ್ಕೆ ಒಳ್ಳೆ ರಿಟರ್ನ್ಸ್ ಅನ್ನುವಂಥದ್ದು ನಮ್ಮ ಮ್ಯಾಗಝೀನ್ ನಿಮ್ಗೆ ನೀಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದೆ ಹೋದ್ರೆ ಅಂಬೇಡ್ಕರ್ ಅವರ ಬಗ್ಗೆ ಈ ಒಂದು ಪರೀಕ್ಷೆಯಲ್ಲಿ 3 ಪ್ರಶ್ನೆಗಳನ್ನ ಕೇಳಿ, ಈ 3 ಪ್ರಶ್ನೆಗಳನ್ನ ನಾವು ನಮ್ಮ ಮ್ಯಾಗಝೀನ್ ನಲ್ಲಿ ನೀಡಿರ್ತಕ್ಕಂಥ ಒಂದೇ ಒಂದು ಪೇಜ್ ನಲ್ಲಿ ನಿಮಗೆ ಈ 3 ಪ್ರಶ್ನೆಗಳಿಗೆ ಉತ್ತರ ಅನ್ನುವಂಥದ್ದು ದೊರೀತಾ ಇದೆ. ಒಂದೇ ಒಂದು ಪೇಜ್ ನಲ್ಲಿ 3 ಪ್ರಶ್ನೆಗಳಿಗೆ ಉತ್ತರ ದೊರೀತಿರುವಂತದ್ದು ಇದೇನ್ ಮೊದಲಲ್ಲ. ನಮ್ಮಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಕನ್ನಡ ಪರೀಕ್ಷೆಯಲ್ಲಿ ಸುಮಾರು 7ರಿಂದ 8 ಪ್ರಶ್ನೆಗಳು ಒಂದೇ ಒಂದು ಪೇಜ್ ನಿಂದ ಮರುಕಳಿಸಿದ್ವು. ಅದನ್ನು ಕೂಡ ನಾವು ಚರ್ಚೆ ಮಾಡಿದಿವಿ, ನಮ್ಮ ಹಿಂದಿನ ವಿಡಿಯೋಸ್ ಗಳನ್ನ ನೀವು ನೋಡಬಹುದು. ಹಾಗೆ ಇಲ್ಲಿ ಕೂಡ 3 ಕ್ವೆಶನ್ಸ್ ಗಳು ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತೆ ಮ್ಯಾಗಝೀನಿನ ಒಂದೇ ಒಂದು ಪೇಜ್ ನಲ್ಲಿ ಬಂದಿರತಕ್ಕಂಥದನ್ನ ಕಾಣಬಹುದು. ಒಂದು ಪ್ರಶ್ನೆಯನ್ನ ಕೇಳಿದರೆ, ಈ ಕೆಳಗಿನ ಯಾವ ಸಂಸ್ಥೆಗಳನ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ್ರು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಬಹಿಷ್ಕೃತ ಹಿತಕರಣಿ ಸಭೆಯನ್ನು ಕೂಡ ಅವರು ಸ್ಥಾಪಿಸಿದ್ದಾರೆ. ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನ ಕೂಡ ಅವರು ಸ್ಥಾಪಿಸಿದ್ರು. ಪರಿಶಿಷ್ಟ ಜಾತಿಗಳ ಒಕ್ಕೂಟವನ್ನ ಕೂಡ ಸ್ಥಾಪಿಸಿದ್ರು. ಹಾಗಾಗಿ ಈ ಮೇಲಿನ ಎಲ್ಲವನ್ನು ಕೂಡ ಅವರು ಸ್ಥಾಪಿಸಿದ್ದಾರೆ. ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅನ್ನ ಯಾರು ಬರೆದ್ರು ಅಂತ ಹೇಳಿ ಕೇಳಿದ್ದಾರೆ. ಇದು ಒಂದು ಪ್ರಸಿದ್ಧವಾದಂತ ಭಾಷಣ ಅಂಬೇಡ್ಕರ್ ಅವರು ಮಾಡಿದಂಥದ್ದು. ಆ ಒಂದು ಭಾಷಣವನ್ನ ನಂತರದಲ್ಲಿ ಇಡೀ ಪುಸ್ತಕವಾಗಿ ಪ್ರಕಟವನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ಫೇಮಸ್ ಆಗಿರ್ತಕ್ಕಂಥ ಭಾಷಣ ಇದು. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾಷಣ ಇದಾಗಿತ್ತು, ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅನ್ನುವಂಥದ್ದು. ಹಾಗೆ ಅಂಬೇಡ್ಕರ್ ಅವರ ಕುರಿತಂತೆ ಕೇಳಿರ್ತಕ್ಕಂಥ 3 ಪ್ರಶ್ನೆಗಳಿಗೆ ನೀವು ಒಂದೇ ಒಂದು ಪೇಜ್ ನಲ್ಲಿ ಈ ಒಂದು ಉತ್ತರಗಳನ್ನ ಕಾಣಬಹುದಾಗಿದೆ. ಈ ಪೇಜ್ ಅನ್ನ ಮತ್ತೆ ಹೋಗಿ ನೀವು ರೆಫರ್ ಕೂಡ ಮಾಡಬಹುದು. ಮುಂದಿನ ಪ್ರಶ್ನೆಯಾಗಿ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಅಥವಾ ಈ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ DPSP ಅನ್ನುವಂಥದ್ದು ಎಷ್ಟನೇ ಆರ್ಟಿಕಲ್ ನಿಂದ ಎಷ್ಟನೇ ಆರ್ಟಿಕಲ್ ನವರೆಗೂ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ರೀತಿಯ ಒಂದು ಸ್ಟ್ಯಾಟಿಕ್ ಪೋರ್ಷನ್ ಕೂಡ ನಿಮಗೆ ಕವರೇಜ್ ಆಗಿರುವಂತದನ್ನ ಕಾಣಬಹುದು. ಭಾರತ ಸಂವಿಧಾನದ 4ನೇ ಭಾಗದಲ್ಲಿ 36ರಿಂದ 51ನೆಯ ವಿಧಿಯವರೆಗಿನ ಇರ್ತಕ್ಕಂಥ ವಿಧಿಗಳು ನಮ್ಗೆ DPSP ಆಗ್ತದೆ. ಇದನ್ನ ಕೂಡ ಮ್ಯಾಗಝೀನ್ ನಲ್ಲಿ ನೀವು ಕಾಣಬಹುದಾಗಿತ್ತು. ಇನ್ನ ಮುಂದಿನ ಒಂದು ಪುಟವನ್ನ ನೋಡಿದ್ರೆ, ಮಾಹಿತಿ ಹಕ್ಕು ಕಾಯ್ದೆ ಅನ್ನುವಂಥದ್ದು RTI ಅಥವಾ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನುವಂಥದ್ದು ಯಾವಾಗ ಜಾರಿಗೆ ಬಂತು ಅಂತ ಅಂದಾಗ 2005ರಲ್ಲಿ ಇದು ಜಾರಿಗೆ ಬಂದಿದೆ ಅನ್ನೋದನ್ನ ನಮ್ಮ ಮ್ಯಾಗಝೀನ್ ನಲ್ಲಿ ನೀವು ಮಾಹಿತಿಯನ್ನ ಕಾಣಬಹುದಾಗಿದೆ. ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟಂತೆ, ಮಾಹಿತಿ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಕಾಣಬಹುದಾಗಿತ್ತು. ಹಾಗೇನೆ ಯಾವ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಉಲಾರ್ ಲೇಕ್, ವೆಂಬನಾಡ್ ಲೇಕ್, ನಾಗಾರ್ಜುನ ಸಾಗರ್ ಇವೆಲ್ಲವನ್ನ ಕೂಡ ನೀಡಿದ್ದಾರೆ. ಚಿಲ್ಕಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಸರೋವರ ಅಥವಾ ಚಿಲ್ಕಾ ಲೇಕ್ ಅನ್ನುವಂಥದ್ದು ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಅಂತ ಗುರುತಿಸಿಕೊಳ್ಳುತ್ತೆ ಭಾರತದಲ್ಲಿ. ಇದರ ಬಗ್ಗೆ ಕೂಡ ಮ್ಯಾಗಝೀನ್ ನಲ್ಲಿ ಮಾಹಿತಿ ಲಭ್ಯವಿರುವಂತದ್ದು ಇಲ್ಲಿ ನೀವು ಕಾಣಬಹುದಾಗುತ್ತೆ. ಚಿಲ್ಕಾ ಸರೋವರ ಒಡಿಸ್ಸಾದಲ್ಲಿರ್ತಕ್ಕಂಥದ್ದು, ಉಪ್ಪು ನೀರಿನಿಂದ ಇರುವಂತಹ ಒಂದು ಲಗೂನ್ ಕೂಡ ಆಗಿದೆ. ಈ ರೀತಿಯ ಸಾಕಷ್ಟು ಮಾಹಿತಿಯನ್ನ ಇಲ್ಲಿ ನಾವು ಕಾಣಬಹುದು. ಇನ್ನ ಮುಂದಿನ ಪ್ರಶ್ನೆಯಾಗಿ, ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ
ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನ ಯಾರು ರಚಿಸ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಆಗುತ್ತೆ ಪಂಡಿತ್ ಜವಾಹರ್ಲಾಲ್ ನೆಹರು ಅನ್ನುವಂಥದ್ದು. ಈ ರೀತಿಯ ಉತ್ತರವನ್ನ ಕೂಡ, ಇದ್ರ ಬಗೆಗಿನ ಮಾಹಿತಿಯನ್ನ ಕೂಡ ಮ್ಯಾಗಝಿನ್ ಅನ್ನುವಂಥದ್ದು ಒಳಗೊಂಡಿರ್ತಕ್ಕಂಥದನ್ನ ಕಾಣಬಹುದಾಗುತ್ತೆ. ಹಾಗೇನೆ ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದ್ರೆ ಯಾವ ಗ್ರಹ ಅದರ ಬದಿಯಲ್ಲಿ ತಿರುಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಅದರ ಬದಿಯಲ್ಲಿ ಅದರ್ ಪ್ಲಾನೆಟ್ಸ್ಗೆ ಕಂಪೇರ್ ಮಾಡಿದ್ರೆ ವಿಚ್ ಆಫ್ ದಿ ಸೋಲಾರ್ ಸಿಸ್ಟಮ್ ಪ್ಲಾನೆಟ್ ಅನ್ನುವಂಥದ್ದು ಸ್ಪಿನ್ಸ್ ಆನ್ ಇಟ್ಸ್ ಸೈಡ್ ಕಂಪೇರ್ ಟು ಅದರ್ ಪ್ಲಾನೆಟ್ಸ್ ಅಂತ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಯುರೇನಸ್ ಅನ್ನುವಂಥದ್ದು. ಯುರೇನಸ್ ಅನ್ನೋದು ಸೌರವ್ಯೂಹದ 4ನೇ ಅತಿ ದೊಡ್ಡ ಗ್ರಹ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿಯನ್ನ ಇಲ್ಲಿ ನೀಡಿರ್ತಕ್ಕಂಥದ್ದನ್ನ ಕಾಣಬಹುದಾಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಅನ್ನ ನಿಯಂತ್ರಿಸುವಂತ ಅಧ್ಯಕ್ಷರ ಅಧಿಕಾರ ಅನ್ನುವಂಥದ್ದು ಯಾವ ವಿಧಿಯ ಅಡಿಯಲ್ಲಿ ಬರುತ್ತೆ, ಯಾವ ಸಂವಿಧಾನದ ಯಾವ ಆರ್ಟಿಕಲ್ ಅನ್ನೋದು ಪವರ್ ಆಫ್ ದಿ ಪ್ರೆಸಿಡೆಂಟ್ ಟು ಕನ್ಸಲ್ಟ್ ದಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದನ್ನ ತಿಳಿಸುತ್ತೆ ಅಂತ ಹೇಳಿ ಕೇಳಿದರೆ ಸರಿಯಾದಂತ ಉತ್ತರ ಆಗುತ್ತೆ ವಿಧಿ 143 ಅನ್ನುವಂಥದ್ದು. ರಾಷ್ಟ್ರಪತಿ ಸಲಹಾ ಅಧಿಕಾರ ವ್ಯಾಪ್ತಿಯ ಅಡಿಯಲ್ಲಿ ಅವರು ಸುಪ್ರೀಂ ಕೋರ್ಟ್ ಅನ್ನ ನಿಯಂತ್ರಿಸುವಂತ ಅಧ್ಯಕ್ಷರ ಅಧಿಕಾರ ಅನ್ನುವಂಥದ್ದು ಬರುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಹಾಗೇನೆ ಮುಂದಿನ ಒಂದು ಪ್ರಶ್ನೆ, ಭಾರತದಲ್ಲಿ ರಾಜ್ಯದ ಗಡಿಗಳನ್ನ ಬದಲಾಯಿಸುವಂತ ಅಧಿಕಾರ ಅನ್ನುವಂಥದ್ದು ಯಾರ ಹತ್ತಿರ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಸ್ಟೇಟ್ಸ್ ಗಳ ಬೌಂಡ್ರೀಸ್ ಅನ್ನ ಬದಲಾಯಿಸುವಂತ ಹಕ್ಕಿರುವಂತದ್ದು ಪಾರ್ಲಿಮೆಂಟ್ ನಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಾಕಷ್ಟು ಮ್ಯಾಗಝಿನ್ ಅಲ್ಲಿ ಇರತಕ್ಕಂತ ಈ ಕಂಟೆಂಟ್ ಗಳಲ್ಲಿ ಕವರ್ ಆಗಿರ್ತಕ್ಕಂಥದನ್ನ ಕಾಣಬಹುದು. ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯಗಳನ್ನ ಸೇರಿಸಿಕೊಳ್ಳುವಂತ ಅಧಿಕಾರ ಆಗ್ಬಹುದು. ಇವೆಲ್ಲವೂ ಕೂಡ ಅಸ್ತಿತ್ವದಲ್ಲಿರುವಂತ ರಾಜ್ಯಗಳನ್ನ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವಂತ ಬಗ್ಗೆ ಹೇಳುವಂತದ್ದಾಗಬಹುದು. ಸಂವಿಧಾನದ 2ನೇ ವಿಧಿ ಅನ್ನುವಂಥದ್ದು ಸಂಸತ್ತಿಗೆ ಈ ಎರಡೂ ಅಧಿಕಾರಗಳನ್ನ ನೀಡಿರ್ತಕ್ಕಂಥದ್ದು. ಒಂದು ಅಧಿಕಾರ ಒಕ್ಕೂಟಕ್ಕೆ ಹೊಸ ರಾಜ್ಯಗಳನ್ನ ಸೇರಿಸಿಕೊಳ್ಳುವಂತದ್ದಾಗಬಹುದು, ಮತ್ತು ಈ ವಿಧಿ ಈಗಾಗಲೇ ಅಸ್ತಿತ್ವದಲ್ಲಿರುವಂತ ರಾಜ್ಯಗಳನ್ನ ಒಕ್ಕೂಟಕ್ಕೆ ಸೇರಿಸ್ಕೊಂಡ್ರೆ ಮತ್ತೊಂದು ಹೊಸ ರಾಜ್ಯಗಳನ್ನ ಸ್ಥಾಪಿಸುವಂತ ಅಧಿಕಾರವನ್ನ ಕೂಡ ಇದು ನೀಡ್ತಾ ಹೋಗುತ್ತೆ ಅನ್ನುವಂಥದ್ದು. ಹೀಗೆ ಹಲವಾರು ಮಾಹಿತಿಯನ್ನ ಇನ್ ಡೀಟೇಲ್ ನೀವು ಮ್ಯಾಗಝಿನ್ ಕವರ್ ಮಾಡಿರೋದನ್ನ ಕಾಣಬಹುದು. ಹಾಗೆ ಮುಂದಿನ ಪ್ರಶ್ನೆ ಇದೆ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಅರಾವಳಿ ಹಿಲ್ಸ್ ಅನ್ನುವಂಥದ್ದು. ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಭಾರತದಲ್ಲಿ ಯಾವುದು ಅಂತ ಅಂದ್ರೆ ಅರಾವಳಿ ಹಿಲ್ ರೇಂಜ್ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಸರಿಯಾದಂತ ಉತ್ತರವನ್ನ ನಮ್ಮ ಮ್ಯಾಗಝಿನ್ ಅಲ್ಲಿ ನೀವು ಕಾಣಬಹುದು. ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಅಂತ ಕೂಡ ಅರಾವಳಿ ಶ್ರೇಣಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮ್ಯಾಗಝಿನ್ ಕವರ್ ಮಾಡಿದೆ. ಮುಂದೆ ಜೌಗು ಪ್ರದೇಶಗಳು ಮತ್ತು ಅವುಗಳು ಇರುವಂತ ಜಿಲ್ಲೆಯನ್ನ ಪರಿಗಣಿಸಿ ಸರಿಯಾಗಿರ್ತಕ್ಕಂಥದ್ದನ್ನ ಆರಿಸಿ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಇಲ್ಲಿ ನಾವು ವೆಟ್ಲ್ಯಾಂಡ್ಸ್ ಮತ್ತು ಅವಿರ್ತಕ್ಕಂಥ ಡಿಸ್ಟ್ರಿಕ್ಟ್, ಯಾವ ವೆಟ್ಲ್ಯಾಂಡ್ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಇದೆ ಅಂತ ಹೇಳಿ ಸರಿಯಾಗಿರ್ತಕ್ಕಂಥ ಜೋಡಿ ಯಾವುದು ಅನ್ನೋದನ್ನ ಗುರುತಿಸ್ಬೇಕಾಗತ್ತೆ. ಇಲ್ಲಿ ಅಘನಾಶಿನಿ ಗದಗಲ್ಲಿದೆ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತ ಪಕ್ಷಿಧಾಮಗಳ ಬಗ್ಗೆ ಆಗ್ಬಹುದು, ವೆಟ್ಲ್ಯಾಂಡ್ಸ್ ಗಳ ಬಗ್ಗೆ ಆಗಿರ್ಬಹುದು, ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ನೀಡಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ದ್ರಾವಿಡ, ನಾಗರ ಮತ್ತು ವೇಸರ ಇವುಗಳು ಏನು ಅಂತ ಹೇಳಿ ಕೇಳಿದ್ದಾರೆ. ದೇವಾಲಯದಲ್ಲಿ ಕಾಣುವಂತ ವಾಸ್ತುಶಿಲ್ಪದ ಶೈಲಿಗಳಾಗಿವೆ ಮತ್ತು ಯಾವ್ಯಾವ ಶೈಲಿಯ ವಿಶೇಷತೆ ಏನು ಅನ್ನೋದೆಲ್ಲವನ್ನ ಕೂಡ ನಾವು ಇಲ್ಲಿ ಕವರ್ ಮಾಡಿರೋದು ನಮ್ಮ ಮ್ಯಾಗಝಿನ್ ಅಲ್ಲಿ. ಮುಂದಿನ ಪ್ರಶ್ನೆಯಾಗಿ ಸರ್ ಸಿ ವಿ ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನ ಯಾವ ವಿಚಾರಕ್ಕಾಗಿ ಪಡೆದ್ರು ಅಂತ ಹೇಳಿ ಕೇಳಿದ್ದಾರೆ. ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ, ಅಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ನ ಮೇಲೆ ಏನ್ ವರ್ಕ್ ಅನ್ನ ಅವರು ಮಾಡಿದ್ರು ಅದಕ್ಕಾಗಿ ಅವರಿಗೆ ನೊಬೆಲ್ ಪ್ರೈಸ್ ಅನ್ನುವಂಥದ್ದು ದೊರೆತಿದೆ ಅನ್ನುವಂಥದ್ದು. ಅವರ ಈ ಒಂದು ಕೊಡುಗೆಯನ್ನ ನೀಡಿದಂತ ದಿನವನ್ನ ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಹೇಳಿ ಕೂಡ ಆಚರಿಸುವಂತದನ್ನ ಕಾಣಬಹುದು. ಅದನ್ನೇ ಮುಂದೆ ಮ್ಯಾಗಝಿನ್ ಕವರ್ ಮಾಡಿದೆ. 2023ರ ರಾಷ್ಟ್ರೀಯ ವಿಜ್ಞಾನ ದಿನದ ವಿಷಯದ ಕುರಿತಂತೆ ಜಾಗತಿಕ ಯೋಗಕ್ಷೇಮಕ್ಕಾಗಿ ಜಾಗತಿಕ ವಿಜ್ಞಾನ ಅನ್ನುವಂಥದ್ದು ವಿಷಯ ಆಗಿತ್ತು. ಕಳೆದ ಸಾಲಿನಲ್ಲಿ ದೇಶಾದ್ಯಂತ ಫೆಬ್ರವರಿ 28ರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಿಸ್ತೇವೆ. 1987ರಿಂದ ಈ ಆಚರಣೆ ಪ್ರಾರಂಭ ಆಗಿದೆ ಅನ್ನೋದು ಇಲ್ಲಿನ ಸಾಕಷ್ಟು ಮಾಹಿತಿಯನ್ನ ನಾವಿಲ್ಲಿ ಕಾಣಬಹುದು. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಅನ್ನುವಂಥದ್ದು, ಇದನ್ನ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಯಾಗಿ, ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಸನ್ ಎಂಬ ಸೈನ್ಯವನ್ನ ಬೆಳೆಸಿದ್ರು ಅನ್ನುವಂಥದ್ದು. ಇಲ್ಲಿ ಯಾರಿದನ್ನ ಬೆಳೆಸಿದ್ರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಈ ರೀತಿಯ ಒಂದು ಸೈನ್ಯವನ್ನ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ನ ಸಂದರ್ಭದಲ್ಲಿ ಬೆಳೆಸಿದಂತದ್ದಾಗಿತ್ತು. ಸರಿಯಾದಂತ ಉತ್ತರವನ್ನ ಮ್ಯಾಗಝಿನ್ ಅಲ್ಲಿ ಸಾಕಷ್ಟು ಮಾಹಿತಿಯೊಂದಿಗೆ ನೀವು ಕಾಣಬಹುದಾಗುತ್ತೆ. ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ 2 ಪ್ರಶ್ನೆಗಳನ್ನ ಇಲ್ಲಿ ಕೇಳಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನ ಯಾರು ಸ್ಥಾಪಿಸಿದ್ರು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೂ ಕೂಡ ಸರಿಯಾದಂತ ಉತ್ತರ ಆಗುತ್ತೆ ಸುಭಾಷ್ ಚಂದ್ರ ಬೋಸ್ ಅನ್ನುವಂಥದ್ದು. ಅವರ ಕುರಿತಂತೆ 2 ಪ್ರಶ್ನೆಗಳು ನೇರವಾಗಿ ಬಂದಿರೋದನ್ನ ನಾವಿಲ್ಲಿ ಕಾಣಬಹುದಾಗತ್ತೆ, ಗಮನಿಸಬಹುದಾಗತ್ತೆ.
ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನ ಪರಾಕ್ರಮ್ ದಿವಸ್ ಅಂತ ಹೇಳಿ January 23ರಂದು ಆಚರಿಸ್ತೇವೆ. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ಅವರ ಕುರಿತಂತೆ ಮ್ಯಾಗಝೀನ್ ಕವರ್ ಮಾಡಿತ್ತು. ಇದೇ ಮಾಹಿತಿ 2 ಪ್ರಶ್ನೆಗಳು ನಿಮ್ಗೆ ಮತ್ತೆ ಮರುಕಳಿಸಿದೆ ಪರೀಕ್ಷೆಯಲ್ಲಿ. ಇನ್ನ ಮುಂದೆ ಇದಿಷ್ಟು ಹೊತ್ತು ಮ್ಯಾಗಝೀನ್ಸ್ ಗಳಲ್ಲಿನ ವಿಚಾರವನ್ನ ನಾವು ನೋಡಿದ್ರೆ, ಮುಂದೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ನೀಡಿದಂತ ಫ್ರೀ ಮೆಟೀರಿಯಲ್ ನಲ್ಲಿ ನಿಮ್ಗೆ ಉಪಯೋಗ ಆಗಬಹುದಾಗಿದ್ದಂತ ಒಂದು ಪ್ರಶ್ನೆ, ಯಾವ ಆರ್ಟಿಕಲ್ ಗ್ರಾಮ ಸಭೆಯ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಅಂತ ಹೇಳಿ ಕೇಳಿದರೆ ಇಲ್ಲಿ ನೇರವಾಗಿ ಉತ್ತರ ನೀಡಬಹುದು. 243A ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಗ್ರಾಮ ಸಭೆಯ ಬಗ್ಗೆ ಭಾರತ ಸಂವಿಧಾನದಲ್ಲಿ ಈ ಒಂದು ಆರ್ಟಿಕಲ್ ನಲ್ಲಿ ಮಾತನಾಡಲಾಗಿರ್ತಕ್ಕಂಥದ್ದು. ಹಾಗೇನೆ ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ ಕೂಡ 2 ಪ್ರಶ್ನೆಗಳನ್ನ ಇಲ್ಲಿ ಕೇಳಿದ್ದಾರೆ. ಪಂಚಾಯತ್ ರಾಜ್ಗೆ ಫ್ರೀ ಮೆಟೀರಿಯಲ್ ಅನ್ನ ನೀಡಿದಾಗ ಕಾನ್ಸ್ಟಿಟ್ಯೂಷನ್ ನ ಹಲವಾರು ಅಂಶಗಳನ್ನ ನೀಡಿದ್ವಿ. ಅಲ್ಲಿ ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ 2 ಪ್ರಶ್ನೆಗಳನ್ನ ಕಾಣಬಹುದು. ಒಂದು ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಯಾವ ಒಂದು ಆರ್ಟಿಕಲ್ ನಲ್ಲಿ ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಈಗಾಗಲೇ ಈ ಒಂದು ಪ್ರಶ್ನೆ ಅನ್ನುವಂಥದ್ದು ನಮ್ಮಲ್ಲಿ ಸಾಕಷ್ಟು ಪರೀಕ್ಷೆಗಳಲ್ಲಿ ಮರುಕಳಿಸ್ತಾ ಇದೆ. UPSC ಪ್ರಶ್ನೆ ಪತ್ರಿಕೆಯಲ್ಲಿ ಆಗ್ಬಹುದು, KS ನ ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇರ್ಬಹುದು ಅನ್ಕೊಂತೀನಿ, ಪ್ರಿಲಿಮ್ಸ್ ನಲ್ಲಿ. ಹೀಗೆ ಹಲವಾರು ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಅನ್ನುವಂಥದ್ದು ಮರುಕಳಿಸಿದೆ. ಯಾಕೆ ನಾವು ಹಳೆ ಪೇಪರ್ಸ್ ಗಳನ್ನ ಮತ್ತೆ ಈ ಒಂದು ಮ್ಯಾಗಝೀನ್ಸ್ ಗಳಲ್ಲಿ ಒಂದಷ್ಟು ಕ್ವೆಶನ್ಸ್ ಗಳನ್ನ ಕೊಟ್ಟಾಗ ನೋಡ್ಬೇಕು, ಟೆಲಿಗ್ರಾಮ್ ಚಾನಲ್ ನಲ್ಲಿ ನಾವು ಬಿಡುವಂತ ಕ್ವೆಶನ್ಸ್ ಗಳನ್ನ ನೀವು ಯಾಕೆ ಆನ್ಸರ್ ಮಾಡಬೇಕು, ಹೆಚ್ಚೆಚ್ಚು ಮಾಕ್ ಟೆಸ್ಟ್ ಗಳನ್ನ ಯಾಕೆ ಪಡ್ಕೊಳ್ಬೇಕು, ಯಾಕೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬೇಕು ಅಂದ್ರೆ ಹಲವಾರು ಬಾರಿ ಈ ರೀತಿ ಪ್ರಶ್ನೆಗಳು ಮತ್ತೆ ಮರುಕಳಿಸ್ತಾ ಇರ್ತವೆ. ಹಾಗಾಗಿ ಇಲ್ಲಿ ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಸಂವಿಧಾನದ 21ನೇ ಪರಿಚ್ಛೇದದ ಅಡಿಯಲ್ಲಿ ನಾವು ಕಾಣಬಹುದಾಗತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಂತ ಹೇಳಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ 3 ರೈಟ್ಸ್ ಗಳನ್ನ ನೀಡಿದ್ದಾರೆ. ರೈಟ್ ಟು ಫ್ರೀಡಮ್, ರೈಟ್ ಟು ಎಜುಕೇಶನ್, ರೈಟ್ ಟು ಲೈಫ್. ಇವೆಲ್ಲವೂ ಕೂಡ ನಮ್ಮಲ್ಲಿ ಫಂಡಮೆಂಟಲ್ ರೈಟ್ಸ್ ಆಗಿರೋದ್ರಿಂದ ಆಲ್ ಆಫ್ ದೀಸ್ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗತ್ತೆ. ಫಂಡಮೆಂಟಲ್ ರೈಟ್ಸ್ ನ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ನಾವು ಫ್ರೀ ಆಗಿ ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ಸ್ ಗಳಲ್ಲಿ ಪಂಚಾಯತ್ ರಾಜ್ ಮೆಟೀರಿಯಲ್ ನಲ್ಲಿ ನೀವು ಕಾಣಬಹುದಾಗಿರ್ತಿತ್ತು. ಗ್ರೂಪ್ ಸಿ ಗೆ ಅಂತ ಹೇಳಿ ವಿಶೇಷ ಅಂಕ ನೀಡಿರ್ತಕ್ಕಂಥದ್ದನ್ನ ಇಲ್ಲಿ ಕಾಣಬಹುದು. ಅದರಲ್ಲಿ ಪ್ರಶ್ನೆಗಳು ಬಂದಿವೆ. ಇನ್ನ ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರ್ತಾರೆ ಅಂತ ಹೇಳಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳು ಕಲೆಕ್ಟಿವ್ಲಿ ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಾರೆ ಅಂದಾಗ ಹೌಸ್ ಆಫ್ ದಿ ಪೀಪಲ್ ಗೆ ಇವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಹೌಸ್ ಆಫ್ ದಿ ಪೀಪಲ್ ಅಂತ ಅಂದ್ರೆ ಲೋಕಸಭೆಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಮಂತ್ರಿಮಂಡಲವು ತನ್ನ ಆಡಳಿತ ನಿರ್ಧಾರ ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಲೋಕಸಭೆ ಸಾಮೂಹಿಕವಾಗಿ ಹೊಣೆಯಾಗಿರುತ್ತದೆ. ಲೋಕಸಭೆಗೆ ಇದು ಹೊಣೆಗಾರಿಕೆಯನ್ನ ಹೊರುತ್ತೆ. not for judiciary, not for council of states, not for the president, but ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನುವಂಥದ್ದು ಕಲೆಕ್ಟಿವ್ಲಿ ಹೌಸ್ ಆಫ್ ದ ಪೀಪಲ್ ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅನ್ನುವಂಥದ್ದನ್ನ ಕಾಣಬಹುದು. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಕರ್ನಾಟಕದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ, ವಿಧಾನ ಸಭೆಯೂ ಇದೆ, ವಿಧಾನ ಪರಿಷತ್ ಅನ್ನುವಂಥದ್ದು 2 ಕೂಡ ಇದೆ. ದ್ವಿಸದನಗಳನ್ನ ಹೊಂದಿರತಕ್ಕಂತ ರಾಜ್ಯಗಳು ಯಾವುದು ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ತಿಳಿದಿರ್ಬೇಕಾಗತ್ತೆ. ಈ ಹಿಂದೆ ಜಮ್ಮು ಕಾಶ್ಮೀರವು ಕೂಡ ಈ ಒಂದು ಲಿಸ್ಟ್ ನಲ್ಲಿ ಇರ್ತಾ ಇತ್ತು. ಆದ್ರೆ ಈಗ ಇದು ಲಡಾಖ್ ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ಅಂತ ಹೇಳಿ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ಇಬ್ಬಾಗ ಆಗಿದೆ. ಹಾಗಾಗಿ ಜಮ್ಮು ಕಾಶ್ಮೀರ ಇಲ್ಲಿ ರಾಜ್ಯಗಳ ಪಟ್ಟಿಯಲ್ಲಿ ಬರುವುದಿಲ್ಲ. ಅದರ ಬದಲಾಗಿ ವಿಧಾನ ಪರಿಷತ್ತನ್ನ ಹೊಂದಿರತಕ್ಕಂತ ರಾಜ್ಯಗಳ ಸಂಖ್ಯೆ ಅಂದ್ರೆ ಒಟ್ಟಾರೆ 6 ರಾಜ್ಯಗಳು ಹೊಂದಿದೆ. ಯಾವೆಲ್ಲ ರಾಜ್ಯಗಳಿವೆ ಅಂತ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ ಇವೆಲ್ಲವೂ ಒಂದು ಕಡೆ ಬರುತ್ತೆ. UP ಮತ್ತು ಬಿಹಾರ್ ಇವೆಲ್ಲವನ್ನ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತೆ ಈ ರೀತಿಯ ಪ್ರಶ್ನೆಗಳು ಮರುಕಳಿಸಬಹುದು. ಸ್ಟೇಟ್ಮೆಂಟ್ ನ ರೂಪದಲ್ಲಾದ್ರೂ ಕೂಡ ಎಲ್ಲಾದ್ರೂ ಇರಬಹುದು. ಈ ಮಾಹಿತಿಯನ್ನ ನಾವು ನೇರವಾಗಿ ಕಾಣಬಹುದು. ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ 171ನೇ ವಿಧಿ ಮಾತನಾಡುತ್ತೆ ಅನ್ನುವಂಥದ್ದಾಗಬಹುದು. ಮತ್ತು ಒಟ್ಟು ಸದಸ್ಯರ ಸಂಖ್ಯೆ 1/3 ಗಿಂತ ಹೆಚ್ಚಿರಬಾರದು ವಿಧಾನಸಭೆಗೆ ಕಂಪೇರ್ ಮಾಡಿದಾಗ. ಇನ್ನ ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75 ಇದೆ ಅನ್ನುವಂಥದ್ದಾಗಬಹುದು. ಒಟ್ಟಾರೆ 6 ರಾಜ್ಯಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ಉತ್ತರ ಪ್ರದೇಶ್, ಬಿಹಾರ್ ಈ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇರುವಂತದ್ದು ಈ ಎಲ್ಲ ಮಾಹಿತಿಯನ್ನ ಇಲ್ಲಿ ನಾವು ಕಾಣಬಹುದಾಗತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಅರ್ಥಶಾಸ್ತ್ರದಲ್ಲಿ GDP ಅಂತಂದ್ರೆ ಏನು ಅಂತ ಹೇಳಿ ಕೇಳಿದ್ದಾರೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನುವಂಥದ್ದು ವೆರಿ ಬೇಸಿಕ್ ಎಕನಾಮಿಕ್ ಕ್ವೆಶನ್ ಅನ್ನ ಇಲ್ಲಿ ಕೇಳಿರ್ತಕ್ಕಂಥದ್ದು. ನಮ್ಮ ಮ್ಯಾಗಝೀನ್ ನಲ್ಲಿ ಬೇಸಿಕ್ ಅಂಶಗಳನ್ನು ಕೂಡ ನಾವು ಕವರ್ ಮಾಡಿದ್ದೇವೆ. GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನುವಂಥದ್ದು, ನ್ಯಾಷನಲ್ ಇನ್ಕಮ್ ಅಂದ್ರೇನು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನ್ ಬರುತ್ತೆ ನ್ಯಾಷನಲ್ ಇನ್ಕಮ್ ಅಲ್ಲಿ ಅನ್ನುವಾಗ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನ ಬಗ್ಗೆ, ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ. ಮುಂದಿನ ಪ್ರಶ್ನೆಯಾಗಿ ಸಂವಿಧಾನದ 371A ಈ ವಿಧಿ ಯಾವ ರಾಜ್ಯಕ್ಕೆ ವಿಶೇಷವಾಗಿ ಅವಕಾಶವನ್ನು ಒದಗಿಸುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸ್ಪೆಷಲ್ ಸ್ಟೇಟಸ್ ನ ಬಗ್ಗೆ ಮಾತನಾಡಿರುವಂತದ್ದು. ಸ್ಪೆಷಲ್ ಪ್ರಾವಿಷನ್ ಅನ್ನ 371A ಅಡಿಯಲ್ಲಿ ನಾಗಾಲ್ಯಾಂಡಿಗೆ ನಾವು ನೀಡುವಂತದನ್ನ ಕಾಣಬಹುದು. ಹಾಗೆ 371 ಆರ್ಟಿಕಲ್ ನಲ್ಲಿ ಸ್ಪೆಷಲ್
ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ಸ್ ಆಫ್ ಮಹಾರಾಷ್ಟ್ರ ಅಂಡ್ ಗುಜರಾತ್ ನ ಬಗ್ಗೆ ಎ ನಲ್ಲಿ ಯಾವುದು, ಬಿ ನಲ್ಲಿ ಯಾವುದು, ಸಿ ನಲ್ಲಿ ಯಾವುದು, ಹೀಗೆ ಕರ್ನಾಟಕದಲ್ಲಿ ಈ ಹೈದರಾಬಾದ್ ಕರ್ನಾಟಕ ಅಂತೇಳಿ ಏನ್ ಕರೆಸ್ಕೊಳ್ತಾ ಇತ್ತು, ಈಗ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರೆಸ್ಕೊಳ್ಳುತ್ತೆ. ಇಲ್ಲಿಗೆ ಇವರಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಆಗ್ಬಹುದು ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗ್ಬಹುದು ಸ್ಪೆಷಲ್ ಪ್ರಾವಿಷನ್ಸ್ ಗಳನ್ನ ಏನು ಒದಗಿಸಿದ್ದೇವೆ, ಇವೆಲ್ಲವನ್ನು ಕೂಡ 371J ಅನ್ನುವಂಥದ್ದು ಒಳಗೊಂಡಿದೆ. ಹೀಗೆ ಯಾವ್ಯಾವ ಒಂದು ಸ್ಪೆಷಲ್ ಸ್ಟೇಟಸ್ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಅಂಶಕ್ಕೆ ನೀಡಿದ್ದಾರೆ ಇವೆಲ್ಲವೂ ಕೂಡ ನಮ್ಗಿಲ್ಲಿ ಈ ಆರ್ಟಿಕಲ್ಸ್ ಗಳನ್ನ ಒಂದೆಡೆಯಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಇಲ್ಲಿ 371A ನ ಬಗ್ಗೆ ಕೇಳಿದ್ರೆ ಮತ್ತೊಂದು ಪರೀಕ್ಷೆಯಲ್ಲಿ ಬಿ, ಸಿ, ಡಿ ಅಥವಾ ಜೆ ಯಾವುದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು. ಎಲ್ಲವನ್ನು ಒಂದೆಡೆ ಸ್ಪರ್ಧಾ ಅರಿವು ಮ್ಯಾಗಝೀನ್ ಅಲ್ಲಿ ನೀವು ಕವರ್ ಮಾಡಿರೋದನ್ನ ಕಾಣಬಹುದಾಗತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಭಾರತ ಸಂವಿಧಾನದ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಇಲ್ಲಿ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದು, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲಾ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನ ಪಡೆಯೋದಕ್ಕೆ ಶ್ರಮಿಸುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನಾವು ನೋಡಿದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ತನ್ನ ಎಲ್ಲಾ ಸಿಟಿಸನ್ಸ್ ಗಳಿಗೂ ಕೂಡ ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಬಿಲೀಫ್, ಫೈತ್ ಅಂಡ್ ವರ್ಷಿಪ್ ಇವೆಲ್ಲವನ್ನ ಕೂಡ ನೀಡುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ, ನಂಬಿಕೆ ಮತ್ತು ಆರಾಧನೆ ಇವೆಲ್ಲವನ್ನ ಕೂಡ ಭಾರತೀಯ ಸಂವಿಧಾನ ಅನ್ನುವಂಥದ್ದು ನೀಡೋದನ್ನ ಕಾಣಬಹುದು. ಹಾಗಾಗಿ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗ್ತಾ ಇತ್ತು. ಗ್ರೂಪ್ ಸಿಗೆ ಮತ್ತು PSIಗೆ ಅಂತ ಹೇಳಿ ನೀಡಿರುವಂತಹ ವಿಶೇಷಾಂಕದಲ್ಲಿ ಪೀಠಿಕೆ ಬಗ್ಗೆ ಡೀಟೈಲ್ ಆದಂತ ಮಾಹಿತಿಯನ್ನ ನೀವು ಕಾಣಬಹುದಾಗತ್ತೆ. ಹಾಗೆ ಮುಂದಿನ ಒಂದು ಪ್ರಶ್ನೆನ ನೋಡಿದ್ರೆ, ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನ ಯಾರು ಮಂಡಿಸಿದ್ರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನುವಂಥದ್ದನ್ನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಯಾರು ಮೂವ್ ಮಾಡಿದ್ರು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ January 22, 1947 ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ ಸಂವಿಧಾನ ರಚನಾ ಸಭೆ ಅನ್ನುವಂಥದ್ದು ಅಂಗೀಕರಿಸಿ ಅನುಮೋದಿಸಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. 1946 ಡಿಸೆಂಬರ್ 13 ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ ಇದರ ಬಗ್ಗೆ. ಇಲ್ಲಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ ಯಾರು ಮಂಡಿಸಿದ್ರು ಅಂತ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಅನ್ನೋದು ಗೊತ್ತಿರಬೇಕು. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಅವರು ಯಾವುದಕ್ಕೆ ಪ್ರಸಿದ್ಧರಾಗಿರ್ತಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕ್ವಿಟ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನ ನಡೆಸ್ತಾ ಇದ್ರು ಉಷಾ ಮೆಹ್ತಾ ಅವರು. ಹಾಗಾಗಿ ಒಂದು ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋವನ್ನ ರನ್ ಮಾಡೋದ್ರಲ್ಲಿ ಇವರು ಫೇಮಸ್ ಆಗಿದ್ದಂತ ಒಬ್ರು ಲೇಡಿ ಆಗ್ತಾರೆ. ಇನ್ನ ಕ್ವಿಟ್ ಇಂಡಿಯಾ ಚಳುವಳಿ ಬಗ್ಗೆ ಡೀಟೈಲ್ ಆಗಿ ಮ್ಯಾಗಝೀನ್ ಒಳಗೊಂಡಿರ್ತಕ್ಕಂಥದನ್ನ ನಾವಿಲ್ಲಿ ಕಾಣಬಹುದು. ಇಲ್ಲಿ ಉಷಾ ಮೆಹ್ತಾ ಅವರ ಬಗ್ಗೆ ಕೂಡ ಮಹಿಳಾ ನಾಯಕಿಯರ ಭೂಗತ ರೇಡಿಯೋ ಕೇಂದ್ರವನ್ನ ಸ್ಥಾಪಿಸಲು ಸಹಾಯ ಮಾಡಿದಂತವ್ರು, ಹಾಗೆ ಚಳುವಳಿಯ ಬಗ್ಗೆ ಜಾಗೃತಿಗೆ ಇದು ಕಾರಣ ಆಯ್ತು ಅನ್ನುವಂತ ಮಾಹಿತಿಯನ್ನ ಮ್ಯಾಗಝೀನ್ ಒಳಗೊಂಡಿರ್ತಕ್ಕಂಥದ್ದು. ಇನ್ನ ಡಿಸೆಂಬರ್ ತಿಂಗಳ ಕವರ್ ಪೇಜ್ ಅನ್ನ ನೋಡಿದ್ರೆ ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂಬೇಡ್ಕರ್ ಅವರ ಕುರಿತಂತೆ 1947 ಬ್ರಿಟಿಷ್ ಕ್ವೀನ್ ಅವರಿಂದ ಸಹಿ ಆಯ್ತು ಅನ್ನುವಂತ 3 ಪ್ರಶ್ನೆಗಳು ಒಂದೇ ಪುಟದಲ್ಲಿ ಬಂದಿರುವಂತದ್ದಾಗಬಹುದು, ಈಗಾಗಲೇ ಚರ್ಚೆ ಮಾಡಿದ್ವಿ. ಇನ್ನ ಈ ಕೆಳಗೆ ತಪ್ಪಾಗಿರುವಂತದನ್ನ ಆರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸಾಕ್ಷಿ ಮಲ್ಲಿಕ್ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ರು ಅನ್ನುವಂಥದ್ದನ್ನ ನೀವು ಸರಿಯಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಫೆನ್ಸಿಂಗ್ ಗೆ ಸಂಬಂಧಪಟ್ಟಿದ್ರು ಅನ್ನುವಂಥದ್ದು ತಪ್ಪಾದಂತ ಆಯ್ಕೆ ಆಗುತ್ತೆ. ಇನ್ ಮಿಕ್ಕಿದಂತ 3 ಆಯ್ಕೆಗಳು ಸರಿಯಾಗಿರ್ತಕ್ಕಂಥದ್ದಾಗುತ್ತೆ. ಸಾಕ್ಷಿ ಮಲ್ಲಿಕ್ ಅವರು ಫೆನ್ಸಿಂಗ್ ಅನ್ನುವಂಥದ್ದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅನ್ನೋದು ತಪ್ಪಾಗುತ್ತೆ. ಪ್ರಜ್ಞಾನಂದ ಅವರು ಚೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಾಗೆ ಮಾನಸ್ ದಾಮ್ನೆ ಅವರು ಟೆನ್ನಿಸ್ ಪ್ಲೇಯರ್ ಆಗ್ತಾರೆ. ಇನ್ನ ಲಕ್ಷ್ಯ ಸೇನ್ ಅವರು ಬ್ಯಾಡ್ಮಿಂಟನ್ ಪ್ಲೇಯರ್ ಅನ್ನುವಂಥದ್ದು ಸರಿ ಉತ್ತರ ಆಗಿರುತ್ತೆ. ಆದ್ರೆ ಸಾಕ್ಷಿ ಮಲ್ಲಿಕ್ ಅವರು ಫೆನ್ಸಿಂಗ್ ಅನ್ನೋದು ತಪ್ಪಾದ ಹೇಳಿಕೆ ಆಗಿದ್ದು ತಪ್ಪಾಗಿರ್ತಕ್ಕಂಥದನ್ನ ನಾವಿಲ್ಲಿ ಗುರುತಿಸಬೇಕು. ಹಾಗಾಗಿ ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾದ್ರೆ ಸಾಕ್ಷಿ ಮಲ್ಲಿಕ್ ಅವರು ಯಾವ ಒಂದು ಕ್ರೀಡೆಯಲ್ಲಿ ಫೇಮಸ್ ಆಗಿರ್ತಾರೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನ ಮುಂದಿನ ಒಂದು ಪ್ರಶ್ನೆ ಸರಿಯಾಗಿರ್ತಕ್ಕಂಥದನ್ನ ಆರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಕೆಲವೊಂದು ಸ್ಟೇಟ್ಸ್ ಗಳನ್ನ ನೀಡಿ, ಮಲಕ್ಕಾ ಸ್ಟೇಟ್, ಪಾಕ್ ಸ್ಟೇಟ್, ಸ್ಟೇಟ್ ಆಫ್ ಗಿಬ್ರಾಲ್ಟರ್ ಇವೆಲ್ಲವನ್ನ ನೀಡಿ ಆ ಸ್ಟೇಟ್ ಅನ್ನುವಂಥದ್ದು ಯಾವ ರಾಷ್ಟ್ರಗಳ ನಡುವೆ ಕಾಣಿಸುತ್ತೆ ಅಂತ ಹೇಳಿ ನೀಡ್ತಾ ಹೋಗಿದ್ದಾರೆ. ಇಲ್ಲಿ ಸರಿಯಾದದನ್ನ ನಾವು ಗುರುತಿಸಬೇಕಾಗತ್ತೆ. ಪ್ರಮುಖವಾಗಿರ್ತಕ್ಕಂಥ ನೈಸರ್ಗಿಕ ಗಡಿಗಳನ್ನ ಜೋಡಿಸಿ ಅಂತ ಹೇಳಿ ಈಗಾಗಲೇ ಎಕ್ಸಾಕ್ಟ್ ಕೈಂಡ್ ಆಫ್ ಕ್ವೆಶನ್ ಅನ್ನ ನಾವು ನಿಮ್ಗೆ ಈ ಹಿಂದೆ ಮಾಕ್ ಟೆಸ್ಟ್ ಗಳಲ್ಲಿ ಕೇಳಿರ್ತಕ್ಕಂಥದ್ದು. ಮಲಕ್ಕಾ ಜಲಸಂಧಿ ಅನ್ನೋದು ಮಲೇಷ್ಯಾ ಮತ್ತು ಇಂಡೋನೇಷಿಯಾದ ನಡುವೆ ಬರುವಂತದ್ದು ಅನ್ನೋದು ಸರಿಯಾದಂತಹ ಹೇಳಿಕೆಯಲ್ಲಿ ಆಗುವಂತದನ್ನ ಕಾಣಬಹುದಾಗತ್ತೆ. ಇನ್ನ ಮುಂದಿನ ಪ್ರಶ್ನೆ, ವರ್ಲ್ಡ್ ಮ್ಯಾಪ್ ನಲ್ಲಿನ ಸ್ಟೇಟ್ಸ್ ಗಳ ಬಗ್ಗೆ ಮಾಹಿತಿಯನ್ನ ನೀಡಿರುವಂತದ್ದಾಗಬಹುದು. ನಮ್ಮ ಮ್ಯಾಗಝಿನ್ಸ್ ಗಳಲ್ಲಿ ನಿಮ್ಗೆ ಎಲ್ಲವೂ ಕೂಡ ಈ ರೀತಿ ಕವರ್ ಆಗ್ತಾ ಹೋಗಿದೆ. ಹಿತ್ತಾಳೆ ಅನ್ನೋದು ಯಾವುದರ ಒಂದು ಮಿಶ್ರಲೋಹ ಆಗುತ್ತೆ. ಬ್ರಾಸ್ ಅನ್ನೋದು ಅಲಾಯ್ ಆಫ್ ವಾಟ್ ಅಂತ ಅಂದ್ರೆ ಕಾಪರ್ ಅಂಡ್ ಜಿಂಕ್ ಅನ್ನುವಂಥದ್ದನ್ನ ಇಲ್ಲಿ ಕಾಣಬಹುದು. ಹಿತ್ತಾಳೆ ಅಥವಾ ಬ್ರಾಸ್ ನ ಬಗ್ಗೆ ಇಲ್ಲಿ ನೀಡಿದ್ದೇವೆ. ತಾಮ್ರ ಮತ್ತು ಸತು ಅಥವಾ ಕಾಪರ್ ಅಂಡ್ ಜಿಂಕ್ ಅನ್ನುವಂಥದ್ರ ಒಂದು ಅಲಾಯ್ ಆಗಿರುತ್ತೆ
ಈ ಒಂದು ಹಿತ್ತಾಳೆ ಅನ್ನೋದು. ಮುಂದಿನ ಪ್ರಶ್ನೆ, ದೋಭಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರ್ತಾರೆ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ವಾಷರ್ಮನ್, ಬಾರ್ಬರ್ಸ್, ಕಾಬ್ಲರ್ಸ್ ಇವರೆಲ್ಲರೂ ಕೂಡ ಯಾವ ಸೆಕ್ಟರ್ ನಲ್ಲಿ ಬರ್ತಾರೆ? ಮುಖ್ಯವಾಗಿ ಅಗ್ರಿಕಲ್ಚರ್, ಕೃಷಿ ಕ್ಷೇತ್ರ ಅನ್ನುವಂಥದ್ದು ನಮಗೆ ಪ್ರೈಮರಿ ಕ್ಷೇತ್ರ ಆಗುತ್ತೆ. ಎರಡನೇದಾಗಿ ಸೆಕೆಂಡರಿ, ಮೂರನೇದಾಗಿ ಟರ್ಷಿಯರಿ ಕ್ಷೇತ್ರದಲ್ಲಿ ಇವರೆಲ್ಲರೂ ಕೂಡ ನಮಗೆ ಬರುವಂತದನ್ನ ಕಾಣ್ಬೋದಾಗತ್ತೆ. ಈ ಎಕಾನಮಿಯ ಬಗ್ಗೆ ಬೇಸಿಕ್ ಆದಂತ ವಿಚಾರಗಳನ್ನ ಕೂಡ ನಾವು ಕಾಣ್ಬೋದು. ಪ್ರೈಮರಿ ಸೆಕ್ಟರ್ ಅಂತ ಅಂದ್ರೆ ಪ್ರಾಥಮಿಕ ವಲಯ, ಕೃಷಿ ವಲಯ ಆಗಿರುತ್ತೆ. ಕೃಷಿಕರು, ಕೃಷಿ ಆಕ್ಟಿವಿಟೀಸ್ ಮತ್ತು ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳನ್ನ, ಮೀನುಗಾರಿಕೆ, ಗಣಿಗಾರಿಕೆ, ಅರಣ್ಯಗಾರಿಕೆ ಇವೆಲ್ಲವೂ ಕೂಡ ಪ್ರಾಥಮಿಕ ವಲಯದಲ್ಲಿ ಬಂದ್ರೆ, ಮತ್ತೆ ಎರಡನೇ ವಲಯದಲ್ಲಿ ನಾವು ಏನನ್ನ ಕಾಣ್ತೇವೆ ಅನ್ನುವಂಥದ್ದು, ಹೀಗೆ ಡೀಟೈಲ್ ಆಗಿ ವಿಚಾರಗಳನ್ನ ನೀಡ್ತಾ ಹೋಗಿದ್ದಾರೆ. ಮಾಧ್ಯಮಿಕ ವಲಯ, ಸೆಕೆಂಡರಿ ಸೆಕ್ಟರ್ ಅಂತ ಅಂದ್ರೆ ಇಲ್ಲಿ ಕೈಗಾರಿಕಾ ವಲಯ ಅಂತ ಕೂಡ ಇದನ್ನ ಕರಿತೇವೆ. ಕೈಗಾರಿಕೆಗಳು, ನಿರ್ಮಾಣ ಕೈಗಾರಿಕೆಗಳು, ವಿದ್ಯುತ್ ಉತ್ಪಾದನೆ ಮೊದಲಾದವುಗಳನ್ನ ಇದು ಒಳಗೊಂಡಿರುತ್ತೆ. ಮೂರನೇ ವಲಯ ಅಥವಾ ಟರ್ಷಿಯರಿ ಸೆಕ್ಟರ್ ಅಂತ ಅಂದ್ರೆ ಸಾರಿಗೆ, ಸಂಪರ್ಕ, ವ್ಯಾಪಾರ, ವಾಣಿಜ್ಯ, ಬ್ಯಾಂಕಿಂಗ್ ಇವೆಲ್ಲವೂ ಕೂಡ ಒಳಗೊಂಡಿದ್ರೆ, ನಾಲ್ಕನೇದಾಗಿ ಇವು ಕ್ವಾಟರ್ನರಿ ಸೆಕ್ಟರ್ ಅಥವಾ ಚತುಷ್ಕ ವಲಯ ಅಂತ ಹೇಳಿ ಬೌದ್ಧಿಕ ಮತ್ತು ಜ್ಞಾನಾಧಾರಿತ ಚಟುವಟಿಕೆಗಳನ್ನ ಇದು ಒಳಗೊಳ್ಳುತ್ತೆ. ಪಂಚಕ ವಲಯ, ಕ್ವೀನರಿ ಸೆಕ್ಟರ್ ಅಂತ ಅಂದ್ರೆ ಡಿಸಿಷನ್ ಮೇಕಿಂಗ್, ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ವಲಯ ಆಗಿರುತ್ತೆ. ಹೀಗೆ ಡೀಟೇಲ್ ಆಗಿ ಎಕಾನಮಿಕ್ ಕಾನ್ಸೆಪ್ಟ್ಸ್ ಗಳನ್ನ ಮ್ಯಾಗಝೀನ್ ಅನ್ನುವಂಥದ್ದು ಒಳಗೊಂಡಿರ್ತಕ್ಕಂಥದನ್ನ ಕಾಣಬಹುದಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ, ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ ಅವರನ್ನ ಕೊಂದ್ರು ಅಂತ ಹೇಳಿ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಆಗುತ್ತೆ ಸೇಂಟ್ ಜಾನ್ ಟ್ಯಾಕ್ರೆ ಅನ್ನುವಂಥದ್ದು. ಇದಕ್ಕೆ ಸರಿ ಉತ್ತರವನ್ನ ನಮ್ಮ ಮ್ಯಾಗಝೀನ್ ಅಲ್ಲಿ ನೀವು ಕಾಣಬಹುದಾಗಿತ್ತು. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗ ಅಲ್ಲ ಅಂತ ಹೇಳಿ ಕೇಳಿದ್ದಾರೆ. ನ್ಯಾಷನಲ್ ವಾಟರ್ ವೇನ ಭಾಗ ಆಗಿಲ್ದೇ ಇರ್ತಕ್ಕಂಥದ್ದು ಯಾವುದು ಕರ್ನಾಟಕದಲ್ಲಿ ಅಂದ್ರೆ ಹೇಮಾವತಿ ನದಿಯ ಈ ಒಂದು ಜಲಮಾರ್ಗ ಅನ್ನೋದು ರಾಷ್ಟ್ರೀಯ ಜಲಮಾರ್ಗದ ಭಾಗವಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಯಾವ್ದೆಲ್ಲ ನ್ಯಾಷನಲ್ ವಾಟರ್ ವೇಸ್ ಗಳಲ್ಲಿ ಬರುತ್ತೆ ಅನ್ನೋದನ್ನ ಮ್ಯಾಗಝೀನ್ ಅಲ್ಲಿ ಕವರ್ ಮಾಡಿದ್ದಾರೆ. ಹಾಗಾಗಿ ಯಾವ್ದು ಬರಲ್ಲ ಅನ್ನುವಂಥದ್ದು ನಮ್ಗೆ ತಿಳಿದು ಬರುತ್ತೆ ಈ ಒಂದು ಪರ್ಫೆಕ್ಷನ್ ಇದ್ದಾಗ. ಮುಂದಿನ ಒಂದು ಪ್ರಶ್ನೆಯನ್ನ ನೋಡಿದ್ರೆ, ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಏನಿತ್ತು, ಇದನ್ನ ರಿಪೀಲ್ ಮಾಡಿದವರು ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಭಾರತೀಯ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕೂಡ ಕರೀತಾರೆ, ಫಾದರ್ ಆಫ್ ಲೋಕಲ್ ಗವರ್ನೆನ್ಸ್ ಅನ್ನುವಂಥದ್ದು. ರಿಪನ್ ದಿ ಗುಡ್ ಅಂತ ಕೂಡ ಕರೆಸ್ಕೊಳ್ತಾ ಇದ್ರು, ಗುಡ್ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಹೇಳಿ ಕೂಡ ಇವರನ್ನ ಕರೆಯಲಾಗ್ತಾ ಇತ್ತು. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ 1882ರಲ್ಲಿ ರದ್ದತಿಯನ್ನ ಮಾಡಿದಂತವ್ರು ಲಾರ್ಡ್ ರಿಪ್ಪನ್ ಅವರು. ಇದರ ಬಗ್ಗೆ ಕೂಡ ಮಾಹಿತಿಯನ್ನ ಮ್ಯಾಗಝೀನ್ ನಲ್ಲಿ ಕವರ್ ಮಾಡಲಾಗಿತ್ತು. ರೌಲತ್ ಕಾಯ್ದೆ ಅನ್ನುವಂಥದ್ದು ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಲಾರ್ಡ್ ಚೆಲ್ಸ್ಫೋರ್ಡ್ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗತ್ತೆ. ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮುವಿಕೆಗೆ ಕಾರಣ ಆಯ್ತು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಂದ್ರೆ ಯಾವ ಚಳುವಳಿ ಅಥವಾ ಯಾವ ಒಂದು ವಿಚಾರದಿಂದ ಮುಂದೆ ನಾವು ನಮ್ಮ ಒಂದು ರಾಷ್ಟ್ರೀಯ ನ್ಯಾಷನಲ್ ಮೂವ್ಮೆಂಟ್ ಅನ್ನ ನಾವು ನೋಡಿದಾಗ ಅದರಲ್ಲಿ ಎಕ್ಸ್ಟ್ರೀಮಿಸ್ಟ್ ಮತ್ತು ಮಾಡರೇಟ್ಸ್ ಗಳ ಕ್ರಿಯೇಷನ್ ಅಥವಾ ಎಮರ್ಜೆನ್ಸ್ ಅನ್ನುವಂಥದ್ದು ಯಾಕಾಯ್ತು ಅಂತ ಅಂದ್ರೆ ಸ್ವದೇಶಿ ಮೂವ್ಮೆಂಟ್ ನಿಂದಾಗಿ ಅಥವಾ ಸ್ವದೇಶಿ ಚಳುವಳಿಯಿಂದಾಗಿ ಅನ್ನುವಂಥದ್ದನ್ನ ಇಲ್ಲಿ ಕಾಣಬಹುದಾಗತ್ತೆ. ಮುಂದೆ ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ, ಯಾವ ಗೋಳದಲ್ಲಿ ಪ್ರಯಾಣಿಸುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸಾಮಾನ್ಯವಾಗಿ ಏರೋಪ್ಲೇನ್ಸ್ಗಳು ಸ್ಟ್ರಾಟೋಸ್ಫಿಯರ್ ನಲ್ಲಿ ಮೂವ್ ಆಗುವಂಥದ್ದು, ಜನರಲಿ ಟ್ರಾವೆಲ್ ಆಗುವಂಥದ್ದು ಗೊತ್ತಿರಬೇಕು. ಇವೆಲ್ಲವೂ ಕೂಡ ನಮಗೆ ಮ್ಯಾಗಝೀನ್ ಅಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ನೀವು ಗಮನಿಸಬಹುದು, ನಮ್ಮ ನಿಯೋಫಾರ್ಮ್ ಅನ್ನುವಂತ ಒಂದು ವಿಶೇಷವಾಗಿ ತಂದಿರತಕ್ಕಂತ ಒಂದು ಅಂಶ ಅನ್ನೋದು ನಿಮ್ಗೆ ಬೋತ್ ಸ್ಟಾಟಿಕ್ ಮತ್ತು ಕರೆಂಟ್ ಅಫೇರ್ಸ್ ಎರಡನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ ಯಾವ ರೀತಿಯಾಗಿ ಕವರ್ ಮಾಡ್ಕೊಂಡು ಹೋಗಿದೆ ಅನ್ನುವಂಥದ್ದು. ನಮ್ಮ ಸ್ಪರ್ಧಾ ಅರಿವು ತಂಡ ತರುವಂತ ಮಾಕ್ ಟೆಸ್ಟ್ ಗಳಾಗಬಹುದು, ಮ್ಯಾಗಝೀನ್ಸ್ ಗಳಾಗಬಹುದು, ಅಥವಾ ನಾವು ನೀಡ್ತಾ ಇರ್ತಕ್ಕಂಥ ಫ್ರೀ ಅಡಿಷನಲ್ ಮೆಟೀರಿಯಲ್ಸ್ ಗಳಾಗಬಹುದು, ಇವೆಲ್ಲವನ್ನ ನೀವು ಗಮನವಿಟ್ಟು ನಮ್ಮ ತಂಡದೊಟ್ಟಿಗೆ ನೀವು ತಂಡದ ಮೇಲೆ ಭರವಸೆ ಇಟ್ಟು ನೀವು ನಮ್ಮೊಂದಿಗಿದ್ದೀರಾ ಅಂತ ಅಂದ್ರೆ ನೀವು ಯಾವ ರೀತಿಯಾಗಿ ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಈ ರೀತಿ ಪ್ರಶ್ನೆಗಳು ನಿಮ್ಗೆ ನಮ್ಮ ಒಂದು ತಂಡ ನೀಡುವಂತ ಡಾಕ್ಯುಮೆಂಟ್ಸ್ ಕಂಟೆಂಟ್ ನಿಂದ ಮರುಕಳಿಸ್ತಾ ಇರ್ತಕ್ಕಂಥದ್ದು. ಮುಂದೆ ನಾವು ನೋಡ್ತಾ ಹೋಗೋದಾದ್ರೆ, ಕೆಳಗಿನ ಯಾವ ವಿದ್ಯುತ್ ಕಾಂತೀಯ ತರಂಗವು ಉದ್ದವಾದಂತ ತರಂಗಾಂತರವನ್ನ ಹೊಂದಿದೆ ಅನ್ನುವಂತ ಪ್ರಶ್ನೆ ಆಗ್ಬಹುದು. ಆವರ್ತನಗಳ ಇಳಿಯುವ ಕ್ರಮದಲ್ಲಿ ವಿಕಿರಣಗಳ ಸರಿಯಾದ ಕ್ರಮ ಯಾವುದು ಅಂತ ಹೇಳಿ ನಮ್ಮ ಪರೀಕ್ಷೆಯಲ್ಲಿ ನಾವು ನಿಮ್ಗೆ ಕೇಳಿದ್ವು. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವು ಚರ್ಚೆ ಮಾಡಿದ್ರೆ ನಿಮ್ಗೆ ಸರಿಯಾದ ಉತ್ತರ ಅನ್ನುವಂಥದ್ದು ಗೊತ್ತಾಗಿರ್ತಿತ್ತು. ಬೇಕಿಂಗ್ ಸೋಡಾ ಅಂತ ಅಂದ್ರೆ ಯಾವುದನ್ನ ಕರಿತೇವೆ ಅಂದ್ರೆ ಸೋಡಿಯಂ ಬೈಕಾರ್ಬೊನೇಟ್ ಅನ್ನ ಬೇಕಿಂಗ್ ಸೋಡಾ ಅಂತೇವೆ. ಇಲ್ಲಿ ನೀವು ಕಾಣಬಹುದಾಗುತ್ತೆ ಯಾವ್ಯಾವ್ದನ್ನ ಯಾವ ರೀತಿಯಾಗಿ ಕರಿತೇವೆ ಅಂತ ಹೇಳಿ. ಕೆಮಿಕಲ್ ನೇಮ್ ಏನು, ಕಾಮನ್ ನೇಮ್ ಏನು, ಇವೆಲ್ಲವನ್ನ ಕೂಡ ಇಲ್ಲಿ
ನೀಡಿರ್ತಕ್ಕಂಥದ್ದು. ಮುಂದೆ ನಿಮ್ಗೆ ಕೆಮಿಕಲ್ ಫಾರ್ಮುಲಾದ ಬಗ್ಗೆ ಕೇಳಬಹುದು, ಅದನ್ನ ಕೂಡ ನೀವಿಲ್ಲಿ ತಿಳ್ಕೊಳ್ಬೇಕು. ಅದರ ಉಪಯೋಗಗಳೇನು ಅನ್ನೋದು ಕೂಡ ಮ್ಯಾಗಝಿನ್ ಅಲ್ಲಿ ಕವರ್ ಆಗಿದೆ. ಮುಂದೆ ಯಾವ ರಾಜ್ಯವು ತನ್ನ ಗಡಿಗಳನ್ನ ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸಾಮಾನ್ಯವಾಗಿ ಈ ಪ್ರಶ್ನೆಗೆ ಉತ್ತರ ಪ್ರದೇಶ ಅನ್ನುವಂಥದ್ದು ಒಂದು ಜನರಲ್ ಆಗಿ ಕೂಡ ನಾವು ಯೋಚನೆ ಮಾಡಬಹುದು. ಬಿಕಾಸ್ ದೊಡ್ಡ ರಾಜ್ಯ, ಸಾಕಷ್ಟು ಒಂದು ಜಾಗವನ್ನ ಹೊಂದಿದೆ, ವಿಸ್ತೃತವಾಗಿ ಹರಡಿದೆ. ಹಾಗಾಗಿ ಉತ್ತರ ಪ್ರದೇಶ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹಾಗ ನೋಡಿದ್ರೆ ರಾಜಸ್ಥಾನ ಎಲ್ಲದಕ್ಕಿಂತ ದೊಡ್ಡ ರಾಜ್ಯ ಆದ್ರೂ ಕೂಡ ಇಲ್ಲಿ ಉತ್ತರ ಪ್ರದೇಶ ಅನ್ನುವಂಥದ್ದು ಗರಿಷ್ಠವಾಗಿ ಬೇರೆ ಬೇರೆ ರಾಜ್ಯಗಳೊಟ್ಟಿಗೆ, ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯ ರಾಜ್ಯಗಳೊಟ್ಟಿಗೆ ಗಡಿಯನ್ನ ಇದು ಹಂಚಿಕೊಳ್ಳುತ್ತೆ ಅನ್ನೋದು ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಇನ್ನ ಉತ್ತರ ಪ್ರದೇಶ ಅನ್ನೋದು ಎಷ್ಟು ಗರಿಷ್ಠ ಸಂಖ್ಯೆಯ ನೆರೆಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಈಗಾಗಲೇ ನಮ್ಮ ಪರೀಕ್ಷೆಯಲ್ಲಿ ನಾವು ಕೇಳಿರ್ತಕ್ಕಂಥದ್ದು ಮಾಕ್ ಟೆಸ್ಟ್ ನಲ್ಲಿ. ಈ ರೀತಿ ಪ್ರಶ್ನೆಗಳು ನಿಮ್ಗೆ ಮರುಕಳಿಸೋದನ್ನ ಕಾಣಬಹುದಾಗತ್ತೆ. ನಮ್ಮ ತಂಡದ ಮೇಲೆ ನೀವು ವಿಶ್ವಾಸವಿಟ್ಟು ನಮ್ಮೆಲ್ಲ ಕಾನ್ಸೆಪ್ಟ್ಸ್ಗಳು ಅಂದ್ರೆ ಮಾಕ್ ಟೆಸ್ಟ್ ಆಗ್ಬಹುದು, ಮ್ಯಾಗಝಿನ್ಸ್ ಆಗ್ಬಹುದು, ಫ್ರೀ ಮೆಟೀರಿಯಲ್ಸ್ ಆಗ್ಬಹುದು, ಇವನ್ನ ಓದಿ ರಿವೈಸ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪ್ರಶ್ನೆಗಳು ಮತ್ತೆ ಪರೀಕ್ಷೆಯಲ್ಲಿ ಮರುಕಳಿಸ್ತಾ ಇರುತ್ತೆ. ಮುಂದಿನ ಪ್ರಶ್ನೆ, ಮಾರ್ಸ್ ಗ್ರಹದ ಮೇಲೆ ನಾಸಾ ನಿರ್ವಹಿಸ್ತಾ ಇರ್ತಕ್ಕಂಥ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ಅಂತ ಹೇಳಿ ಕೇಳಿದ್ದಾರೆ. ಎಂಜುನಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮ್ಯಾಗಝಿನ್ ನಲ್ಲಿ ಕವರ್ ಆಗಿರೋದನ್ನ ಕಾಣಬಹುದಾಗಿದೆ. ಸರ್ ಸಿ ವಿ ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನ ಯಾವ್ದಕ್ ಪಡೆದ್ರು ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಇನ್ನ ನಮ್ಮ ಫ್ರೀ ಟೆಸ್ಟ್ ಸೀರೀಸ್ ನಿಂದ ಎಕ್ಸಾಕ್ಟ್ ಕ್ವಶನ್ಸ್ ಗಳು ಕೂಡ ಬಂದಿದೆ. ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ ಅಂದ್ರೆ ಮಂಗಳೂರಿನಲ್ಲಿದೆ ಅನ್ನುವಂಥದ್ದು. ವಿಚ್ ಆಫ್ ದಿ ಬಿಲೋ ಇಸ್ ನಾಟ್ ಲೊಕೇಶನ್ ಆಫ್ ಇಂಡಿಯಾ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಂತ ಹೇಳಿ ಕೇಳಿದ್ದೇವೆ. ಇಲ್ಲಿ ಈ ಪ್ರಶ್ನೆ ಮತ್ತು ಅದರ ಒಂದು ಉತ್ತರ ಏನಿರುತ್ತೆ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದಾಗ ನಮಗೆ ಈ ರೀತಿ ಪ್ರಶ್ನೆಗಳು ಮತ್ತೆ ಮರುಕಳಿಸ್ತಾ ಇರುತ್ತೆ. ಹಾಗೆ ಮುಂದಿನ ಪ್ರಶ್ನೆಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ನಮ್ಮ ಒಂದು ಫ್ರೀ ಟೆಸ್ಟ್ ಸೀರೀಸ್ ನಲ್ಲಿ ನೀವು ನೋಡಿದ್ರೆ ಆ ಟೆಸ್ಟ್ ಸೀರೀಸ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಮತ್ತೆ ಮರುಕಳಿಸಿರ್ತಕ್ಕಂಥದ್ದು. ಮತದಾನದ ಹಕ್ಕು ಚಲಾಯಿಸುವಂತ ವಯಸ್ಸನ್ನ 21 ವರ್ಷದಿಂದ 18 ವರ್ಷಕ್ಕೆ ಯಾವ ಒಂದು ತಿದ್ದುಪಡಿ, ಯಾವ ಅಮೆಂಡ್ಮೆಂಟ್ ಅನ್ನುವಂಥದ್ದು ಮಾಡ್ತು ಅಂತ ಕೇಳಿದ್ದಾರೆ. 61st ಅಮೆಂಡ್ಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಅದನ್ನ ನೀವಿಲ್ಲಿ ಕಾಣಬಹುದು. ಈ ಕೆಳಗಿನ ಸಂವಿಧಾನದ ತಿದ್ದುಪಡಿ ಮತ್ತು ಅವುಗಳ ನಿಬಂಧನೆಗಳನ್ನ ಪರಿಗಣಿಸಿ ಅಂತ ಹೇಳಿ ಸ್ಟೇಟ್ಮೆಂಟ್ ರೂಪದಲ್ಲಿ 61ನೇ ತಿದ್ದುಪಡಿಯಲ್ಲಿ ಚುನಾವಣಾ ಮತದಾನದ ವಯಸ್ಸನ್ನ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಈ ರೀತಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಿದಾಗ, ನಮ್ಮ ಒಂದು ಮಾಕ್ ಟೆಸ್ಟ್ ಅನ್ನ ನೀವು ಅಟೆಂಡ್ ಆದಾಗ, ಫ್ರೀ ಟೆಸ್ಟ್ ಸೀರೀಸ್ ಅನ್ನ ನೀವು ಅಟೆಂಡ್ ಆದಾಗ ಮತ್ತು ಅದನ್ನ ಡೀಟೈಲ್ ಆಗಿ ಅನಲೈಸ್ ಮಾಡಿದಾಗ, ಪ್ರಶ್ನೆ ಪತ್ರಿಕೆಯನ್ನ ಅನಲೈಸ್ ಮಾಡಿದಾಗ ಅದೇ ಪ್ರಶ್ನೆಗಳು ಕಳಿಸೋದು ಸಾಮಾನ್ಯ ಕಡಿಮೆ ಆಗುತ್ತೆ. ಆದ್ರೆ ಪ್ರಶ್ನೆಗಳಲ್ಲಿರ್ತಕ್ಕಂಥ ಅಂಶಗಳನ್ನ ತಿರುವು ಮರುವು ಮಾಡಿ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳು ಬಂದಿರುತ್ತೆ ಪರೀಕ್ಷೆಯಲ್ಲಿ. ಈಗ ನೀವು ನಮ್ಮ ಒಂದು ಪರೀಕ್ಷೆಗಳನ್ನ ತಗೊಂಡಾಗ ನಮ್ಮ ಪರೀಕ್ಷೆಗಳಿಂದ ಎಷ್ಟು ಪ್ರಶ್ನೆಗಳು ಮತ್ತೆ ನಿಮ್ಗೆ ನಿಜವಾದ ಪರೀಕ್ಷೆಗಳಲ್ಲಿ ಬಂದಿದೆ ಅನ್ನೋದು ಇಲ್ಲಿ ನಿಮ್ಗೆ ಕಾಣ್ತಾ ಹೋಗಿದೆ. ಇನ್ನ ಮುಂದಿನ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡೋದಾದ್ರೆ, ಯಾವ ಮ್ಯಾಗಝಿನ್ಸ್ ಮತ್ತೆ ಟೆಸ್ಟ್ ಎರಡರಲ್ಲೂ ಕೂಡ ನೀಡಿರ್ತಕ್ಕಂಥ ಪ್ರಶ್ನೆಗಳು, ಇತ್ತೀಚೆಗೆ ಮುಕ್ತಾಯಗೊಂಡಂತ ಆಸ್ಟ್ರೇಲಿಯನ್ ಓಪನ್ 2024ರ ಚಾಂಪಿಯನ್ಶಿಪ್ ನಲ್ಲಿ ರೋಹನ್ ಬೋಪಣ್ಣ ಅವರು ಯಾರೊಟ್ಟಿಗೆ ಡಬಲ್ಸ್ ಅನ್ನ ಆಡಿದ್ರು ಅಂತ ಹೇಳಿ, ಡಬಲ್ಸ್ ಆಟಗಾರ ಜೊತೆಗಾಡದವ್ರು ಯಾರು ಅಂದ್ರೆ ಮ್ಯಾಥ್ಯೂ ಎಬ್ಡೆನ್ ಅವರು ಅನ್ನುವಂಥದ್ದು. ಇವೆಲ್ಲವೂ ಕೂಡ ನಮ್ಗೆ ಟೆಸ್ಟ್ ಸೀರೀಸ್ ಅಲ್ಲಿ, ಮ್ಯಾಗಝಿನ್ ಅಲ್ಲಿ ಎಲ್ಲ ಕಡೆ ಕೂಡ ಕವರ್ ಆಗಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಹೀಗೆ ನೀವೇ ಗಮನಿಸಿದ್ರಿ, ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳು ಇಲ್ಲಿ ಮರುಕಳಿಸಿರ್ತಕ್ಕಂಥದನ್ನ ಕಂಡ್ರಿ ನೀವು. ಹೀಗೆ ನಮ್ಮ ಮ್ಯಾಗಝಿನ್ ಮತ್ತು ನಾವು ನೀಡುವಂತ ಟೆಸ್ಟ್ ಸೀರೀಸ್ ಆಗ್ಬಹುದು, ಫ್ರೀ ಮೆಟೀರಿಯಲ್ ಆಗ್ಬಹುದು, ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಕಳಿಸುವಂತ ಪ್ರಶ್ನೆಗಳಾಗ್ಬಹುದು, ನಮ್ಮ ತಂಡ ನೀಡುವಂತ ಎಲ್ಲ ಒಂದು ಮಾಹಿತಿಯನ್ನ ನೀವು ಮತ್ತೆ ಮತ್ತೆ ಓದಿದ್ದಾದ್ರೆ, ಪುನರ್ಮನನ ಮಾಡ್ಕೊಂಡಿದ್ದಾದ್ರೆ, ರಿವಿಷನ್ಸ್ ಗಳು ಆಗಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಯಾವುದೇ ಒಂದು ಪರೀಕ್ಷೆಯನ್ನ ನೀವು ಸಕ್ಸೀಡ್ ಮಾಡೋದಕ್ಕೆ ನಮ್ಮ ತಂಡ ಯಾವತ್ತೂ ಕೂಡ ನಿಮ್ಮೊಟ್ಟಿಗಿದೆ. ಅದಕ್ಕೆ ಪುರಾವೆಗಳನ್ನ ನಾವು ಪ್ರತಿ ಎಕ್ಸಾಮ್ ನಡೆದಾಗ ಕೂಡ ನಾವು ನಿಮ್ಗೆ ನೀಡ್ತಾ ಇದ್ದೇವೆ. ಹಾಗಾಗಿ ನೀವು ಕಣ್ಣು ಮುಚ್ಚಿ ನಮ್ಮ ತಂಡವನ್ನ ನಂಬಬಹುದು, ನಮ್ಮ ಒಂದು ಕಂಟೆಂಟ್ ಅನ್ನ ನಂಬಬಹುದು. ಇದಕ್ಕಿಂತ ಹೆಚ್ಚು ಪುರಾವೆಗಳನ್ನ ನಾವು ನೀಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನ್ಕೊಳ್ತೇವೆ. ಇದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಮಂದಿ ನಮ್ಗೆ ಮೆಸೇಜ್ ಮಾಡಿ ನೀವು ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಿದೀರಾ. ನೀವು ನಮ್ಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂಬರುವಂತ ಎಲ್ಲ ಪರೀಕ್ಷೆಗಳಿಗೂ ಕೂಡ ಇದೇ ರೀತಿಯಾಗಿ ನೀವು ಪ್ರಿಪೇರ್ ಆಗಿ. ಇದ್ರೊಟ್ಟಿಗೆ ಸಾಕಷ್ಟು ಕುತೂಹಲದಿಂದ ಮತ್ತು ಸಾಕಷ್ಟು ಎದುರು ನೋಡ್ತಾ ಇದ್ದಂತ ಒಂದು ಇಂಪಾರ್ಟೆಂಟ್ ವಿಚಾರ ಅಂತ ಅಂದ್ರೆ ಈ ಒಂದು KS ನೋಟಿಫಿಕೇಶನ್ ಅನ್ನುವಂಥದ್ದು. KS ನೋಟಿಫಿಕೇಶನ್ ಕೂಡ ಆಗಿದೆ. ಹಾಗಾಗಿ 384 ಹುದ್ದೆಗಳಿಗೆ KS ಅನ್ನುವಂಥದ್ದು ಅಧಿಸೂಚನೆ ಹೊರಬಿದ್ದಿದ್ದು, ನಮಗ್ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಹುದ್ದೆ. ಆ ಹುದ್ದೆ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಅಥವಾ DPR ಅಡಿಯಲ್ಲಿ ಅಂತ ಬರುವಂತ ಅಸಿಸ್ಟೆಂಟ್ ಕಮಿಷನರ್ ಏನಿದೆ, ಇದೇ ಹುದ್ದೆ ನನಗ್ ಬೇಕು ಅಂತ ಹೇಳಿ ಪ್ರತಿಯೊಬ್ರು ಕೂಡ ಭಾವಿಸ್ತಿರ್ತೀರಾ. ಹೆಚ್ಚು ಹೆಚ್ಚು ಎಫರ್ಟ್ಸ್ ಗಳನ್ನ ಹಾಕಿ, ಈ ಎಫರ್ಟ್ಸ್ ಗಳನ್ನ ಹಾಕೋದಕ್ಕೆ ನಮ್ಮ ತಂಡ ಯಾವಾಗ್ಲೂ
ಕೂಡ ಸದಾ ನಿಮ್ಮೊಂದಿಗಿರುತ್ತೆ. ಹೆಚ್ಚಿನ ಇಂಪಾರ್ಟೆಂಟ್ ಆದಂತ ಸಾಕಷ್ಟು ಉಪಯೋಗಕಾರಿಯಾಗುವಂತ ಕಂಟೆಂಟ್ ಅನ್ನ ಮುಂದೆ ಕೂಡ ನಾವು ನಿಮ್ಗೆ ತರ್ತೇವೆ. ನಮ್ಮ ತಂಡದ ಬಗ್ಗೆ ವಿಶ್ವಾಸವಿಡಿ. ಹೇಗೆ ನಾವು ಸಿಟಿಐ ಪರೀಕ್ಷೆ, ನಬಾರ್ಡಿನ ಪರೀಕ್ಷೆ ಆಗ್ಬಹುದು, PSI ಪರೀಕ್ಷೆ, PC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡಿದ್ವಿ. ನಮಗೆ ವಿಶ್ವಾಸ ಇದೆ ಮುಂದೆ KS ಪ್ರಿಲಿಮ್ಸ್ ಬಂದಾಗ ಕೂಡ ಇದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ನಮ್ಮ ಕಂಟೆಂಟ್ ನಿಂದ ಬಂದು ಅವುಗಳನ್ನು ಕೂಡ ನಾವು ಇದೇ ರೀತಿಯಾಗಿ ರಿವೈಸ್ ಮಾಡ್ತೇವೆ, ವಿಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ನಮ್ಮ ಮ್ಯಾಗಝೀನ್ ಅನ್ನ ಹೆಚ್ಚು ಕೊಂಡು ಓದಿ. ನಮ್ಮ ತಂಡ ಯಾವತ್ತಿಗೂ ಕೂಡ ನಿಮ್ಮೊಂದಿಗಿದೆ. KS ನೋಟಿಫಿಕೇಶನ್ ಬಗ್ಗೆ ಒಂದು ಡೀಟೇಲ್ ಆದಂತ ವಿಡಿಯೋದ ಅವಶ್ಯಕತೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೇಳಬಹುದು. ಆ ಒಂದು ವಿಡಿಯೋವನ್ನು ಕೂಡ ನಾವು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಮುಂಬರುವಂತ ಎಲ್ಲ ಪರೀಕ್ಷೆಗಳಿಗೆ, ಮುಖ್ಯವಾಗಿ KS ಪರೀಕ್ಷೆಗೆ ನಿಮ್ಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ವಿಡಿಯೋವನ್ನ ಮುಕ್ತಾಯ ಮಾಡೋಣ. ಧನ್ಯವಾದ.